ವಿಧಿಯ ಕೈವಾಡ. ಆ ಜಾಗನೂ ಹುಟ್ಟಿತು, ಅವನು ಹುಟ್ಟದ. ಇದು ಒಳಗಡೆ ಉಂಟು. ಹೌದು. 1 2 3 ಅಂದಿದ ತಕ್ಷಣ ಎಕ್ಸ್ಪೋಸರ್ ಕ್ಲೋಸ್ ಮಾಡಿಬಿಡೋದು, ಆಗೋಯ್ತು. ಕ್ಲಿಕ್ ಕ್ಲಿಕ್. ಕಲ್ಲು ಬಂಡೆಗಳ ಮೇಲೆ ಇದ್ರೂ ಆ ಲೇಯರ್ಸ್ ಹೋಗಿರುತ್ತೆ. 100 ವರ್ಷ ಏನು ಮಾಡಿದ್ದಾನೆ, ಎವ್ರಿ ಇಯರ್ ಈ ರೈಲ್ವೆ ವ್ಯಾಗಿನ್ ಇರ್ತದಲ್ಲ, ಅದರಲ್ಲಿ ಗೋಲ್ಡ್ ಬ್ರಿಕ್ಸ್ ಕಳ್ಸೋನು ಇಂಗ್ಲೆಂಡ್ಗೆ. ಕರೆಕ್ಟ್ 100 years ಲೂಟಿ ಮಾಡಿಬಿಟ್ಟ ಗೋಲ್ಡ್ ಇದ್ದಿದ್ದು. ಇಡೀ ಆ ಡೆಪಾಸಿಷನ್ ಇದ್ದಿದ್ರೆ ನಾವು ಇಂಡಿಯಾ ಫಾರಿನ್ ಕಂಟ್ರೀಸ್ ನಾವು ಸಾಲ ಕೊಡ್ಬೋದಾಗಿತ್ತು. ಸರ್ ನಮಸ್ತೆ ಸರ್, ಹೇಗಿದ್ರಿ ಸರ್? ಅಂತೂ ಇಂತೂ ನಾವು ನೀವು ಭೇಟಿಯಾಗೋದೇನೆ ಇವತ್ತು ಬಂದು ನೋಡಿ ವಾಟ್ಸಪ್ ಮಾಡ್ತಾ ಇದ್ದೆ, ಈಗ ಆಪರ್ಚುನಿಟಿ ಬಂತು. ಎಸ್, ಬನ್ನಿ ಮಾಧವ್ರ ಅವ್ರ ಕತೆ ಕೇಳೋಣ. ಅಯ್ಯೋ ಇಲ್ಲೊಂದು ಇಂಜಿನಿಯರಿಂಗ್ ತೋರಿಸ್ಬಿಟ್ರಿ ನೀವು. ಅಯ್ಯೋ ಇದು ರೆಡಿ ಇಟ್ಕೊಂಡಿದ್ದೀರ ಒಂದು. ನಾನು ಪರಮೇಶ್ವರ, ತಾವು ನೋಡಿದ್ರ ಇದು ಬಲ್ಬ್ ನೋಡಿದ್ವಿ, ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲ, ಡಿಫ್ರೆಂಟ್ ಅಂದರೆ ಇದು ಫೋಟೋಗೋಸ್ಕರನೇ, ಫೋಟೋ ತೆಗೆಯೋದಕ್ಕೆ ಫ್ಲಡ್ ಬಲ್ಬ್ ಅಂತ. ಫ್ಲಡ್ ಬಲ್ಬ್ ಹಾಂ. ಇದು ಏನಾಗ್ತದೆ, ನಾವು ಈ ಟ್ಯೂಬ್ ಲೈಟು ಅದು ಇದು ಎಲ್ಲ ಹಾಕ್ತೀವಿ, ಅದು ಡೂಮ್ಸ್ ಲೈಟ್ ಹಾಕ್ತೀವಿ, ಅದಕ್ಕಿಂತ ಇದು ಪವರ್ ಎಲ್ಲ ಕಂಪ್ಲೀಟ್. ಈ ಸಿನಿಮಾದಲ್ಲಿ ಮಿರರ್ ರಿಫ್ಲೆಕ್ಟ್ ಮಾಡ್ತಾರೆ ನೋಡಿ, ಆ ಟೈಪ್ ಅದು. ಹೌದಾ? ಅಯ್ಯೋ ಸಿಗದೇ ಇಲ್ಲ ಅದು. ಹಾಂ ಮ್ಯಾನುಫ್ಯಾಕ್ಚರ್ ಇವಾಗ ಸಿಲ್ವೇ ಇಲ್ಲ. ಈಗಿಲ್ವಾ? ನಾವು ಇಂಟರ್ವ್ಯೂ ಮಾಡೋಕ್ಕೆ ಚೆನ್ನಾಗಿದೆ ನೋಡಿ, ಲೈಟು ಒಂದು ಲೈಟ್ ಹಾಕ್ಬಿಟ್ರೆ ಅಲ್ವಾ ಸರ್? ಚೆನ್ನಾಗಿರೋದು. KGFಗೂ ನಿಮ್ಮ ಕುಟುಂಬಕ್ಕೂ ಏನು ಸಂಬಂಧ? ಅಲ್ಲಿ ಬಾನ್ ಬಾಟಪ್ ಎಲ್ಲ ಅಲ್ಲೇ ಹುಟ್ಟಿ ಬೆಳೆದಿದ್ದು, ಎಲ್ಲ ಅಲ್ಲೇ ಬೆಳೆದಿರೋದು. ಯಾರು? ನಮ್ಮ ಮುತ್ತಾತ ಗ್ರೇಟ್ ಗ್ರ್ಯಾಂಡ್ ಫಾದರು, ಅವ್ರ ಮಗ ಅಲ್ಲೇ ಬೆಳೆದಿದ್ದು, ಇವರು ಅಲ್ಲೇ ಹುಟ್ಟಿದ್ದು. ಸೊ ಅವರೆಲ್ಲ ಅಲ್ಲಿಂದನೇ ಹುಟ್ಟಿ ಬೆಳೆದು ಓದು ಎಲ್ಲ ಮಾಡಿದ್ದು. ಆಮೇಲೆ ಬೆಂಗಳೂರಿಗೆ ಕ್ರಮೇಣವಾಗಿ ಬೆಂಗಳೂರಿಗೆ ಬಂದಮೇಲೆ ಬೆಂಗಳೂರಲ್ಲಿ ಅದೇ ವೃತ್ತಿನ ಮುಂದುವರಿಸ್ಕೊಂಡು ಫೋಟೋಗ್ರಫಿನ ಪ್ಲಸ್ ಒಂದು ಗೌರ್ಮೆಂಟ್ ಜಾಬು ಒಂದಾಯಿತು. ಜೊತೆಗೆ 2 ಫ್ಯಾಮ್ಲಿ ಮೇಂಟೆನೆನ್ಸ್ಗೆ 2 ಮಾಡಿಕೊಂಡು ಗೌರ್ಮೆಂಟ್ ಜಾಬು ಪ್ಲಸ್ ಫೋಟೋಗ್ರಫಿನೂ ಬಿಡ್ದಂಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾಯಿದ್ದೆ. KGF ನಿಮ್ಮ ಮೂಲವರು? ಹೌದು KGF. ಇಲ್ಲ KGF. ಇಲ್ಲ ಮರಾಠಿ ಅಲ್ಲಿ ಆನ್ಸೆಸ್ಟರ್ಸ್ ಬಂದಿದ್ದಾರೆ, ಅವಾಗ ಸೆಟ್ಲ್ ಆಗಿದ್ದಾರೆ. ಅವಾಗ ಅವರು ಆಕ್ಚುಲ್ ಆಗಿ ಮೈಸೂರು ಕಡೆಯಿಂದ ಈ ಲಾನ್ಸರ್ ಅಂದರೆ ಮಿಲ್ಟ್ರಿ ಇದಿತ್ತಲ್ಲ, ಆ ಇದರಲ್ಲಿ ಇದ್ದವರು ಅವರೆಲ್ಲ. ಆವಾಗ ಮೈಗ್ರೇಟ್ ಆಗಿ ಇಲ್ಲಿ KGF ಬಂದ್ಬಿಟ್ರು. ಬ್ರಿಟಿಷ್ ಟೈಮ್ನ ಈ ಮೈಸೂರು ಮಹಾರಾಜರು ಇದ್ರಲ್ಲ ಆ ಪೀರಿಯಡ್. ಆಮೇಲೆ ಇಲ್ಲಿ ಸೆಟ್ಲ್ ಆಗೋಗ್ಬಿಟ್ಟು ಸ್ಟುಡಿಯೋ ಎಲ್ಲ ಎಸ್ಟಾಬ್ಲಿಷ್ ಮಾಡಿ. ನಿಮ್ಮ ಮುತ್ತಾತ ಅಂದರೆ ಗ್ರೇಟ್ ಗ್ರ್ಯಾಂಡ್ ಫಾದರು KGFನಾಗ ಹೋದರು. ಹೌದು. ಅಲ್ಲಿ ಪ್ರೊಫೆಷನ್ ಫೋಟೋಗ್ರಫಿ ಸ್ಟುಡಿಯೋ ಫೋಟೋಗ್ರಫಿ ಮಾಡಿದ್ರು. ಫೋಟೋಗ್ರಫಿ ಮಾಡಿಬಿಟ್ಟು ಮೈನ್ಸಲ್ಲಿ ಎಲ್ಲ ಅವಾಗವಾಗ ಗ್ರೂಪ್ ಫೋಟೋಸ್ ಎಲ್ಲ ಇದು ಮಾಡೋರು. ಬ್ರಿಟಿಷ್ ಪೀರಿಯಡಲ್ಲಿ ಗ್ರೂಪ್ ಫೋಟೋಸು, ಆಮೇಲೆ ಮೈನಿಂಗ್ ಫೋಟೋಸು, ಏನೇನು ಬೇಕು ಅವಾಗ ಅವ್ರಿಗೆಲ್ಲ ಫೋಟೋಗ್ರಫೀಸ್ ಒಂಥರ ಇದಲ್ವಾ. ಸೊ ಅಲ್ಲಿ ಫೋಟೋಗ್ರಫಿನ ಪ್ರತಿಯೊಂದನ್ನು ಇದು ಮಾಡಿ ಬ್ರಿಟಿಷ್ ಪೀರಿಯಡಲ್ಲಿ ಎಲ್ಲ ತೆಗೆದು ಗ್ರೂಪ್ ಫೋಟೋಸ್ ಎಲ್ಲ ನಿಮ್ಗೊಂದು ಕೊಟ್ಟಿದ್ದೀನಿ. ಇದೊಂದು ಮಾಡಿ ಇವತ್ತಿಗೂ ಮೈನ್ಸಲ್ಲಿ ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ತೆಗೆದಿರೋ ಫೋಟೋಸ್ ಎಲ್ಲ ಇದೆ, ಗ್ರೂಪ್ ಫೋಟೋಸ್ ಇದೆ. ಅಂಡರ್ಗ್ರೌಂಡ್ ಒಳಗಡೆ 16 ಸ್ಟಾಫ್ 1400 ಫೀಟ್ ಡೀಪ್, 2400 ಫೀಟ್ ಡೀಪ್ನಲ್ಲಿ. ಅದಕ್ಕೂ ಒಳಗಡೆ ಇದೆ ಇನ್ನು. ಅದು ಆ್ಯಕ್ಚುಲ್ ಆಗಿ ಯಾರಿಗೂ ವಿಸಿಟರ್ಸ್ಗೆ ಎಂಟ್ರಿ ಇಲ್ಲ. ಈ ಮಿನಿಮಮ್ ಬಂದು ಈ ಮೈನ್ಸ್ ಇದರಲ್ಲಿ 1200 ಕಿಲೋಮೀಟರ್ ಇದು ಫೀಟ್ ಅಲ್ಲಿವರೆಗೂ ಕಾಮನ್ ಆಗಿ ಎಲ್ರಿಗೂ ಬಿಡ್ತಾ ಇದ್ರು. ಒಂದೊಂದು ಈ ಟನಲ್ಸ್ ಇದೆ ಅಲ್ಲ, ಈ ಟನಲ್ಸ್ ಈ ಮರದ ರೂಟ್ಸ್ಗಳು ಯಾವ ರೀತಿ ಹೋಗಿರ್ತದೆ ಆ ರೀತಿ ಬ್ರಾಂಚಸ್ ಹೋಗಿದೆ ಭೂಮಿ ಒಳಗಡೆ. ಮರದ ಬೇರೋದಲ್ಲಿ ಹೌದು, ಯಾವ್ಯಾವ ರೂಟ್ ಹೆಂಗೆ ಹೋಗಿರ್ತದೆ ಅಲ್ಲಿ ಇದು ಮಾಡ್ತಾ ಇದ್ರು. ಗೋಲ್ಡ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು ಅಲ್ಲ, ಗೋಲ್ಡ್ ಕಂಪ್ಲೀಟ್ ಈ ಸ್ಟೋನ್ಸ್ ಎಲ್ಲ ಹೊಡೆದು ಡ್ರಿಲ್ಲಿಂಗ್ ಮಾಡಿ ಅಲ್ಲಿಂದ ಲಿಫ್ಟ್ ಮಾಡಿ ಮೈನ್ಸಿಗೆ ಮಿಲ್ಲಿಗೆ ಕಳ್ಸೋರು. ಗೋಲ್ಡ್ ಪ್ಯೂರಿಫೈ ಮಾಡೋದಕ್ಕೆ ಅಂಥವೆಲ್ಲ ಇದೆ. ತುಂಬ ಸ್ವಲ್ಪ ಗೋಲ್ಡ್ 1 ಗ್ರಾಮ್ ಗೋಲ್ಡ್ ತೆಗಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಓಕೆ, ನೀವು ಹೋಗಿದ್ರೆ? ನಾವು ಹೋಗಿದ್ವಿ. ಅದನ್ನು ಹೇಳಿದ್ನಲ್ಲ, ಇವಾಗ ಈ ಮೆಟ್ರೋಗೆ ಟನಲ್ಸ್ ಮಾಡಿರ್ತಾರೆ ನೋಡಿ, ಆ ರೀತಿ 1500-3000 ಕಿಲೋಮೀಟರ್ ಒಳಗಡೆ 3000 ಅಡಿ. ಅಲ್ಲಿಂದ ಸುಮಾರು ಹೆಚ್ಚು ಕಮ್ಮಿ ಒಂದು 30 ಕಿಲೋಮೀಟರ್ ಆಲ್ ಸರೌಂಡಿಂಗ್ಸ್ ಒಂದೊಂದು ಬ್ರಾಂಚ್ಗಳು ಮಾಡೋರು. ಹೌದಾ?
ಆದರೆ ಈಗ KGF ಏನಿದೆಯಲ್ಲ ಸರ್, KGF ಹೌದು. ಅದು ಒಳಗಡೆ ಎಲ್ಲ ಫುಲ್ ಅಂಡರ್ಗ್ರೌಂಡ್ ಇದೆ. ಅಂಡರ್ಗ್ರೌಂಡ್ ಇದೆ. ಈಗ ನಾವೇನು KGF ಮೇಲ್ಗಡೆ ನೋಡ್ತೀವಲ್ಲ ಭೂಮಿ, ಹೌದು. ಅದ್ರ ಒಳಗಡೆ ಎಲ್ಲ ಅಂಡರ್ಗ್ರೌಂಡ್ಸ್ ಇದೆ. ಎಲ್ಲ ಒಳಗಡೆನೆ ಒಳಗಡೆಗೆ ಇದೆ. ವಾಟ್ ಇಫ್ ಇಟ್ ಕೊಲ್ಯಾಪ್ಸ್? ಎಲ್ಲ ಅದು ಡ್ರಿಲ್ ಮಾಡ್ಕೊಂಡ್ ಬರೋರು ಅಲ್ಲಲ್ಲ, ಅದು ಇದೆಯಲ್ಲ ಭೂಮಿ. ಕೊಲ್ಯಾಪ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಮಾಡಿದ್ದಾರೆ. ಐರನ್ ಇದಿದೆ ಅಲ್ವಾ ಮೇಲೆ ಹಿಂಗೆ ಕಬ್ಬಿಣದ ಇದು ಹಾಕಿದ್ದಾರೆ. ಕಬ್ಬಣದ ಹಾಕಿದ್ದಾರೆ. ತೋರಿಸ್ತೀವಿ. ಇದು ಒಳಗಡೆ ಒಂದು ಟನಲ್. ಹೌದು. ಈ ಥರ ಎಲ್ಲ ಈ ಟ್ರಾಮ್ಸ್ ಇರ್ತದೆ. ಟ್ರಾಮ್ಸ್ ಈ ರೀತಿ ಟ್ರ್ಯಾಂಪ್ ಅಂದ್ರೆ ಟ್ರಾಲಿ ಅಲ್ಲಿ ಒಳಗಡೆ ಡ್ರಿಲ್ ಮಾಡಿರೋವೆಲ್ಲ ಇದರಿಂದ ಒಳಗಡೆ ಬರ್ತದೆ. ಈ ಡ್ರಿಲ್ ಮಾಡ್ದಂಗೆಲ್ಲ ಇದು ಸಪೋರ್ಟ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಹೀಗೆ. ಸೊ ಇದೇನು ಕಬ್ಣ ಮರದ್ದು ಇದು. ಅಂದ್ರೆ ಬಿಡಬಾರ್ದು ಅಂತ ಕುಸಿಬಾರ್ದು. ಹೌದು. ಇದು ಈ ಥರ ಎಷ್ಟು ಕಿಲೋಮೀಟರ್ ಇತ್ತು ಒಳಗಡೆ? ಈ ಒಳಗಡೆ 1200 ಫೀಟ್ ಹೋಗಿ ಇದು ಒಂದು ಇವೆಲ್ಲ ಥರ ಡೀಪ್ ಆಗಿ ಹೋಗಿರುತ್ತೆ. ಅಲ್ಲಿಂದ ಒಳಗಡೆ ಬ್ರಾಂಚಸ್ ಎಷ್ಟು ಕಿಲೋಮೀಟ್ರು? ಸುಮಾರು ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಒಂದೊಂದು ಕಡೆನೂ ಹಂಗೆ ಹೋಗಿರುತ್ತೆ. ಎಲ್ಲೆಲ್ಲಿ ಗೋಲ್ಡ್ ಇರುತ್ತೆ, ಸಿಕ್ಕಿ ಇರುತ್ತೆ ಗೋಲ್ಡ್, ಅದನ್ನು ಎಲ್ಲ ಹೊಡೆದು ಎಲ್ಲ ಮಾಡಿಬಿಟ್ಟು ಆ ಸ್ಟೋನ್ಸ್ ಎಲ್ಲ ಮೇಲೆ ಲಿಫ್ಟ್ ಮಾಡಿಬಿಟ್ಟು ಮಿಲ್ನಲ್ಲಿ ಕಳಿಸಿ ಫಿಲ್ಟರ್ ಮಾಡೋದು ಗೋಲ್ಡ್. ಆ ಥರ. ಇದು ನಿಮ್ಮ ತಾತ ಅವ್ರ ತೆಗೆದು ಫೋಟೋನಾ? ಹೌದು. ಈ ಥರ ಈ ಬಾಕ್ಸ್ ಇದು ಏನಂತಾರೆ ಅದು ಬೆಲ್ಲೋಸ್ ಟೈಪ್. ಇದು ನೆಹರು ಬಂದಾಗ ಸರ್, ನೆಹರು ಇಂದಿರಾ ಗಾಂಧಿ ಅವ್ರು ಬಂದಾಗ ಫೋಟೋ ತೆಗೆದ್ರೆ ನಿಮ್ಮ ತಾತ? ಹೌದು. ಓ, ಈ ಫೋಟೋ ಫೇಮಸ್. ಪ್ರಧಾನ ನೆಹರು, ಆಮೇಲೆ ಅವ್ರ ಡಾಕ್ಟರ್ ಇಂದಿರಾ ಗಾಂಧಿ. ಯಂಗ್ ಇಂದಿರಾ ಗಾಂಧಿ ಅದು ಮೈನ್ಸ್ಗೆ, ಈ ಮೈನ್ಸ್ ಇಲ್ಲಿ ನೋಡೋದಕ್ಕೆ ಬಂದಿದ್ದಾರೆ ವಿಸಿಟರ್ಸ್ ಥರ. ಆದರೆ ಈ ವಾಸ್ ದಿ ಓನ್ಲಿ ಫೋಟೋಗ್ರಾಫರ್ ಅಲ್ಲ? ಅಂದರೆ ಈ KGF ಮೈನ್ಸ್ನ ಅಫಿಷಿಯಲ್ ಫೋಟೋಗ್ರಾಫರ್ ಅವರು? ಅಫಿಷಿಯಲ್ ಅಲ್ಲ, ಮೈನ್ಸು ಅಫಿಷಿಯಲ್ ಅಲ್ಲ. ಇವ್ರು ಪ್ರೈವೇಟ್ನಲ್ಲಿ ಸ್ಟುಡಿಯೋ ಇಟ್ಬಿಟ್ಟು ಆಂಡರ್ಸನ್ ಪೇಟೆಯಲ್ಲಿ ಸೆಪರೇಟ್ ಸ್ಟುಡಿಯೋ ಇತ್ತು. ಉರ್ಗಾಮ್ ಅಂತ. ಉರ್ಗಾಮ್ ಮೈನ್ಸ್. ಹೌದು. ಅಲ್ಲಿ ಸ್ಟುಡಿಯೋ ಇಟ್ಟಿದ್ರು. ನಮ್ಮವರು ಅಲ್ಲಿ ಮೈನ್ಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರಲ್ಲ, ಆವಾಗ ಏನಾಗೋಯ್ತು, ಆ ವಿಲೇಜ್ನಲ್ಲಿ ಶಾನ್ಭೋಗ್ರು ಅಂತಿದ್ರು. ಅವರು ಸರೌಂಡಿಂಗ್ ಅವ್ರಿಗೆ ಇದಿರೋದು ಮೈನ್ಸ್ ಎಲ್ಲ ಇದು ಜಾಗ. ಇವನೊಬ್ಬ ಈ ಜಾನ್ ಟೈಲರ್ ಆ್ಯಂಡ್ ಸನ್ಸ್, ಯುರೋಪಿಯನ್, ಅವನು ಈ ಮೆಡ್ರಾಸಿಂದ ಕಮಿಷನರ್ ಥರ ಈ ಕುದುರೆ ಮೇಲೆ ಬಂದು ನೋಡ್ದ, ಸರ್ವೆ ಮಾಡ್ದ. ಈ ಕಲ್ಲು ಬಂಡೆಗಳ ಮೇಲೆ ಇದ್ರೂ ಆ ಲೇಯರ್ಸ್ ಹೋಗಿರುತ್ತೆ. ನಮ್ಮವ್ರಿಗೆ ಯಾರಿಗೂ ಅದ್ರ ಇಲ್ಲ. ಆ ಊರಲ್ಲಿ ಇದ್ದವ್ರು ಅದ್ರ ನಾಲೆಡ್ಜ್ ಇಲ್ಲ. ಮೇಲ್ಗಡೆ ಬಿದ್ದಿರೋರು ಮೇಲೆ ಕಲ್ಲು ಗುಡ್ಡಗಳು ಇರ್ತಾವಲ್ಲ, ಅದರಲ್ಲಿ ಈ ಲೇಯರ್ಸ್ ಹೋಗಿರೋದು ಗೋಲ್ಡ್ ಲೇಯರ್ಸ್. ಅಲ್ಲಿ ಸುಮಾರು ಎಷ್ಟು ವರ್ಷದಿಂದ ಇದನ್ನು ಯಾರಿಗೂ ಅದು ಗೋಲ್ಡ್ ಅಂತ ಗೊತ್ತಿಲ್ಲ ಊರ್ನವ್ರಿಗೆ. ಇವನು ಆಮೇಲೆ ಅವನೇನು ಮಾಡ್ದ, ನೋಡಿಬಿಟ್ಟು ಇದು ಯಾರ್ದು ಜಾಗ ಏನು ಅಂದಿದ್ದೆ. ಅವನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಶಾನ್ಭೋಗ್ರು ಅಂತಿದ್ರು, ವೇದವ್ಯಾಸ, ಇವರು ಕೃಷ್ಣಮಾಚಾರ್ ಅಂತ 100 years ಅಗ್ರಿಮೆಂಟ್ ಮಾಡ್ಕೊಂಡ ಅವನು. ಆ ಅಗ್ರಿಮೆಂಟ್ನಲ್ಲಿ ಏನು, ಮೇಲೆ ಸರ್ಫೇಸ್ನಲ್ಲಿ ನೀವೇನು ತಗೊಳ್ಳಂಗಿಲ್ಲ ಅಸೆಟ್ಸು, ಅಂಡರ್ಗ್ರೌಂಡ್ನಲ್ಲಿ ನಿಮ್ಗೇನು ಸಿಗ್ತದೆ ನೀವು ಮಾಡ್ಕೊಳ್ಳಿ ಅಂತ. ಅವನು ಅಷ್ಟೇ ಸಾಕು. 100 ವರ್ಷ ಏನು ಮಾಡಿದ್ದಾನೆ, ಎವ್ರಿ ಇಯರ್ ಈ ರೈಲ್ವೆ ವ್ಯಾಗಿನ್ ಇರ್ತದಲ್ಲ, ಅದರಲ್ಲಿ ಗೋಲ್ಡ್ ಬ್ರಿಕ್ಸ್ ಕಳ್ಸೋನು ಇಂಗ್ಲೆಂಡ್ಗೆ. ನಮ್ಮವರು ಏನಿಲ್ಲ, ಕರೆಕ್ಟ್ 100 years ಲೂಟಿ ಮಾಡಿಬಿಟ್ಟ ಗೋಲ್ಡ್ ಇದ್ದೀವಿ. ಆವಾಗ ಏನಾಗೋಯ್ತು, ನಮ್ಮವ್ರು ಇವಾಗ 56-50 ಇದಾಯ್ತಲ್ಲ, ಆವಾಗ ಏನಾಗೋಯ್ತು, ಮೈನ್ಸ್ ಕ್ಲೋಸ್ ಮಾಡಿ ನಮ್ಮ ಹ್ಯಾಂಡ್ ಓವರ್ ಕೊಡಿ ಅಂತ ಆಫ್ಟರ್ 100 years ಇದು ಮಾಡ್ಕೊಂಡಿದ್ದಾರೆ ಅಗ್ರಿಮೆಂಟ್ ಆದಮೇಲೆ. ಆವಾಗ ನಮ್ಮ ಕರ್ನಾಟಕ ಮೈಸೂರು ಗೌರ್ಮೆಂಟ್ ಇದ್ದಿದ್ದು. ಇವ್ರೇನು ಮಾಡಿದ್ರು, ಇವ್ರು ಹ್ಯಾಂಡ್ ಓವರ್ ತೊಗೊಂಡ್ಬಿಟ್ಟು ನೋಡಿದ್ರು, ಇವ್ರ ಕೈನಲ್ಲಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ದೇನ್ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡ್ರು. ಸೆಂಟ್ರಲ್ ಗೌರ್ಮೆಂಟ್ ತಗೊಂಡಾದ್ಮೇಲೆ ಏನಾಯಿತು, 2-3 ವರ್ಷ ರನ್ ಮಾಡಿದ್ರು. ಇದು ಎಲ್ಲೆಲ್ಲಿ ಡೆಪಾಸಿಟ್ ಆಗಿದೆ ಗೋಲ್ಡ್ ಇವ್ರಿಗೆ ಯಾರಿಗೂ ಇನ್ನೂ ನಾಲೆಡ್ಜ್ ಇಲ್ಲ. ಇವಾಗ ಈ ಕಡೆ ಇಲ್ಲಿ ಗೋಲ್ಡ್ ಇದೆ ಅಂದರೆ ಇದನ್ನು ಸೀಲ್ ಮಾಡಿಬಿಟ್ಟಾಗಿದ್ದು. ಅದು ಇದು ತೋರಿಸೋದ್ನಲ್ಲ ನಾನು, ಇದು ಕಬ್ಬಣ ಹಾಕಿ ಸೀಲ್ ಮಾಡಿಬಿಟ್ಟು ಡೇಂಜರ್ ಎಲ್ಲ ಡೆಪಾಸಿಟ್ ಜಾಸ್ತಿ ಇದೆ ಸೀಲ್. ಇವ್ರ ಕೈನಲ್ಲಿ ಆಗಿಲ್ಲ, ಅಲ್ಲಿ ಹೋದ್ರೆ ಏನಾಗ್ತದೆ ಅಂತ. ಇವಾಗೇನು 20-30 years ಮೈನ್ಸ್ ಕ್ಲೋಸ್ ಆಯಿತು. ಸಿಕ್ ಇಂಡಸ್ಟ್ರಿ ಥರ ಕ್ಲೋಸ್ ಮಾಡಿ ಆಗೋಯ್ತು. ಯಾರು ಒರಿಜಿನಲ್ ಸ್ಟೋರಿ 100%. ಈಗಲೂ ಏನಾಗಿದೆ, ಈಗಲೂ ಗೋಲ್ಡ್ ಇದೆ. ಸುಮಾರು ಇನ್ನೂ ಒಂದು 300-400 ಟನ್ಸ್ ಸಿಗ್ಬೋದು. ಟನ್ಸು ಇನ್ನೂ ಜಾಸ್ತಿ ಸಿಗ್ಬೋದು.
ಅದಕ್ಕೆ ಈ ಟೆಂಡರ್ ಅದು ಇದು ಮಾಡ್ತಾ ಇದ್ದಾರೆ. ಆಮೇಲೆ ಇವಾಗ ಸ್ಟೇಟ್ ಗೌರ್ಮೆಂಟ್ ಮತ್ತೆ ನಾವು ಏನೋ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಅದನ್ನು ಡೆಪಾಸಿಟ್ ಇರೋದು ಗೋಲ್ಡ್ ಇನ್ನೂ ಇವ್ರಿಗೂ ತೆಗಿಯೋಕ್ಕೆ ಇವ್ರಿಗೆ ಇನ್ನೂ ನಾಲೆಡ್ಜ್ ಇಲ್ಲ. ಅವನ್ನೆಲ್ಲ ಸೀಲ್ ಮಾಡಿ ಇಟ್ಬಿಟ್ಟು ಅಷ್ಟು ಗೋಲ್ಡ್ ಅವೈಲಬಲ್ ಇತ್ತು ನಮ್ಮಲ್ಲಿ. ಸೆಕೆಂಡ್ ಲಾರ್ಜೆಸ್ಟ್ ಗೋಲ್ಡ್ ಮೈನ್ಸ್ ಇನ್ ವರ್ಲ್ಡ್. ಫಸ್ಟ್ ಕಿಂಬರ್ಲಿ ಅಂತ ಆಫ್ರಿಕಾ, ಸೆಕೆಂಡ್ ನಮ್ಮದು. ಹೌದಾ? ಅಲ್ಲ ನಮಗೆ ಅಷ್ಟು ಬುದ್ಧಿ ಇವಾಗ ತೆಗಿಬೇಕು ಇಲ್ಲ, ಬರೀ ನಮ್ಮ ಗೌರ್ಮೆಂಟ್ ಯಾವಾಗ ಹ್ಯಾಂಡ್ ಓವರ್ ತೊಗೊಂಡ್ಬಿಟ್ರು ಮೈನ್ಸು, ಇವ್ರ ಕನ್ನ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಲೇಬರ್ ಸ್ಯಾಲ್ರಿ ಕೊಟ್ಕೊಂಡು ಎಷ್ಟು ಅವ್ರಿಗೆಲ್ಲ ಸಂಬಳ 12 ಆಣೆ, 3 ರೂಪಾಯಿ, 4 ರೂಪಾಯಿ, ಅದು ಎಷ್ಟು ಒಂದು ವಾರಕ್ಕೆ 15 ದಿವಸಕ್ಕೆ ಸಂಬಳ ಕೊಡೋದು. ಅಲ್ಲಿನ ಲಿವಿಂಗ್ ಪೀಪಲ್ ಎಲ್ಲ ಇದ್ದಂಗೆ ಕೈದಿಗಳು ಇದ್ದಂಗೆ ಸ್ಮಾಲ್ 10x10 ಇದು ಹಾಕೋರು, ಬೊಂಬುದು ಶೀಟ್ಸ್ ಥರ, ಮನೆ ಶೆಡ್ ಥರ, ಅದರಲ್ಲೇ ಲೀವ್ ಮಾಡೋರು ಅಷ್ಟೇ. ಬಟ್ ಜಾನ್ ಟೈಲರ್ ಅಂಡ್ ಕಂಪನಿ ಹೆವಿ ದುಡ್ಡು ಮಾಡಿದೆ. ಹೌದು, ಜಾನ್ ಟೈಲರ್ ಆ್ಯಂಡ್ ಸನ್ಸ್. ಜಾನ್ ಟೈಲರ್ ಅಂತ ತಗೊಂಡ ಅವ್ರ ಸನ್ಸ್ ಮೇಂಟೈನ್ ಮಾಡ್ಕೊಂಬಂದ್ರು 100 years. ಲೂಟಿ ಇಡೀ ಆ ಡೆಪಾಸಿಟ್ಸನ್ನು ಇದ್ದಿದ್ರೆ ನಾವು ಇಂಡಿಯಾ ಫಾರಿನ್ ಕಂಟ್ರಿಗೆ ನಾವು ಸಾಲ ಕೊಡ್ಬೋದಾಗಿತ್ತು. ಅಲ್ಲಿ ವಿಲೇಜಸ್ ಯಾರಿಗೂ ಗೊತ್ತಾಗಿಲ್ಲ ಪಾಪ, ಏನಿದೆ ಅಂತ ಗೊತ್ತಿಲ್ಲ. ಬಟ್ ಹಿಂಗೆ ರೋಡನ್ನು ಬಿದ್ದಿರೋ ಬಂಡೆಗಳು. ಹೌದು, ಅದನ್ನು ಓಡ್ದು ಆಮೇಲೆ ಅವನು ನೋಡಿಬಿಟ್ಟು ಅಗ್ರಿಮೆಂಟ್ ಮಾಡಿ ಎಲ್ಲ ಮಾಡ್ಕೊಂಡ್ಬಿಟ್ಟ. ಅದಾದ ನಂತರ ಇವರು ಮೈನ್ಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಆ ಬಾವಿ ಥರ ಇದು ಮಾಡಿ ಎಲೆಕ್ಟ್ರಿಕ್ ಜನರೇಟರ್ ಇಟ್ಕೊಂಡು ಅಲ್ಲಿಂದ ಬಕೆಟ್ನಲ್ಲಿ ಒಳಗೆ ಕೆಲಸ ಮಾಡೋರು ಬಿಡೋನು. ಸರ್ ಇದೆಲ್ಲ ಹೆಂಗೆ ಗೊತ್ತು ನಿಮಗೆ? ಹೌ ಡು ಯು ನೋ ದಿಸ್? ನಾನು ಅಲ್ಲೇ ಹುಟ್ಟಿ ಬೆಳೆದಿದ್ದಲ್ವ, ನಾನು ಮೈಸೂರಿಗೆ ಇಳಿದಿದ್ದೆ. ನಾನು ತಿಳಿದಿರಿ? ಹೌದು. ಒಳಗಡೆ ತುಂಬ ಕಷ್ಟ ಅಂತಾರೆ. ತುಂಬ ಕಷ್ಟ. ಅದಕ್ಕೇನು ಮಾಡೋರು, ಮೇಲಿಂದ ಇದು ಬಿಡೋರು, ಕಂಪ್ರೆಸ್ ಮಾಡಿ ಏರ್ ಆಕ್ಸಿಜನ್ ಒಳಗಡೆ ಬಿಡೋರು. ಒಳಗಡೆ ಈಗ ಇದೆಯಲ್ಲ ಒಳಗಡೆ ಅದೆಲ್ಲ ಅಲ್ಲೆಲ್ಲ ನೀರು ತುಂಬ್ಕೊಂಡಿದ್ದೆ. ಈಗ ನೀರು ತುಂಬಿದೆ, ಯಾಕಂದರೆ ಡೀಪೆಸ್ಟ್ ಇದಲ್ವ, ತುಂಬ ಕಂಪ್ಲೀಟ್ ವರ್ಕಿಂಗ್ ಕಂಡೀಷನ್ ಇಲ್ಲ, ಯಾರು ವರ್ಕ್ ಮಾಡ್ತಾ ಇಲ್ಲ. ಬಾವಿ ಥರ ಎಲ್ಲ ಸರೌಂಡಿಂಗ್ಸ್ ನೀರು ಅದನ್ನು ತುಂಬಿ ಅದನ್ನು ಪಂಪ್ ಮಾಡಿ ಲಿಫ್ಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಂದೊಂದು ಮೆಷಿನರೀಸ್ ಇಟ್ಟಿದ್ದಾರೆ. ಈ ರೈಲ್ವೆ ಇದೆಲ್ಲ ಯಾವುದು ಎಲೆಕ್ಟ್ರಿಕ್ ಟ್ರೈನ್ ಇಂಜಿನ್ ಅಂಥದ್ದು ಅಳವಡಿಸಿದ್ದಾರೆ ಒಳಗಡೆ ರೂಮ್ಸ್ ಥರ ಮಾಡಿ, ಇಲ್ಲಿಂದ ಸಪ್ರೇಟ್ ತಗೊಂಡೋಗಿ ಅಲ್ಲಿ ಅಸೆಂಬಲ್ ಮಾಡಿರೋದು. ಒಂದು ಎಲೆಕ್ಟ್ರಿಕ್ ರೈಲ್ವೆ ಇಂಜಿನ್ ಅಷ್ಟು ನೋಡೋದು. ಹೌದು, ಅದು ಮಿಲ್ಸ್ ಅದು ಒಳಗಡೆ. ಓಕೆ. ಎಲ್ಲ ಸಪ್ರೇಟ್ ಪೀಸ್ ತಗೊಂಡೋಗ್ಬಿಟ್ಟು ಅಲ್ಲಿ ಅಸೆಂಬಲ್ ಮಾಡಿ ಒಂದೇ ಸಲ ಅದು ತಗೊಂಡು ಮಾಡೋಕ್ಕಾಗೋದಿಲ್ಲ. ಈ ರೀತಿ ಎಲ್ಲ ಮಾಡಿದ್ದಾರೆ. ಆ ಮಷಿನ್ಸ್ ಮೇಲೆ ಎತ್ತಿಲ್ಲ, ಅದು ಗೊತ್ತಿಲ್ಲ. ಇವ್ರು ಕ್ಲೋಸ್ ಮಾಡಿದ್ಮೇಲೆ ಎಲ್ಲ ರೆಸ್ಟ್ ಸ್ಕ್ರಾಪ್ ಆಗೋಗ್ಬಿಟ್ಟಿರ್ತದೆ, ಏನು ಯೂಸ್ ಆಗೋದಿಲ್ಲ ಅನ್ಕೊಂಡು. ನಿಮ್ಮ ತಾತವ್ರ ಬಗ್ಗೆ ಹೇಳಿ. ಯಾರು ನಿಮ್ಮ ತಾತ? ನಮ್ಮ ತಾತ ಬಂದು BM ಕಂಡೋಜಿರಾವ್ ಅಂತ. BM ಕಂಡೋಜಿರಾವ್. BM ಬೋನ್ಸ್ಲೆ ಅಂತ ಹೆಸರು. ಮರಾಠೀಸ್. ಓಕೆ. ಅವರು ಎಲ್ಲ ಮೈನ್ಸ್ನಲ್ಲೆಲ್ಲ ಕಂಪ್ಲೀಟ್ ಎಲ್ಲ ಎಲ್ಲ ಯುರೋಪಿಯನ್ಸ್ ಇದ್ದರು. ಅವ್ರಿಗೆ ಈ ಕ್ಯಾಮ್ರಾ ಬಗ್ಗೆ ತುಂಬ ಇದು ನಾಲೆಡ್ಜು. ಎರಡನೇದೇನೆಂದರೆ ಅದೊಂಥರ ಕ್ರೇಜಿ. ಒಂದೊಂದಕ್ಕೂ ಒಂದೊಂದು ಫೋಟೋಗಳು ತೆಗೆದು ಇರೋ ರೋಲಿಂಗ್ ಕ್ಯಾಮ್ರಾ, ಅದನ್ನು ಇವ್ರಿಗೆ ಕೊಟ್ಟು ಇವ್ರು ಪ್ರೋಸೆಸ್ ಮಾಡಿ ಪ್ರಿಂಟ್ಸ್ ಕೊಡೋರು. ಒಂದೊಂದು ಪ್ರಿಂಟ್ ತೆಗಿಬೇಕಂದ್ರೂ ಒಂದೊಂದೇ ಬರುತ್ತೆ ಒಂದೊಂದು ಇದರಲ್ಲಿ. ಆವಾಗ ಏನಾಗೋಯ್ತು, ಈ ರೋಲ್ ಫಿಲ್ಮು ಇರಲಿಲ್ಲ, ಓನ್ಲಿ ಶೀಟ್ ಎಕ್ಸ್ಪೋಸಿಂಗ್ ಮಾಡೋದು. ಒಂದು ಫುಲ್ ಶೀಟು ಹೇಗೆ ತೋರಿಸಿ ಯಾವುದು ನೋಡಿ. ತೇರ ಇದು ಫೀಲ್ಡ್ ಕ್ಯಾಮ್ರಾ ಅಂತ. ಫೀಲ್ಡ್ ಔಟ್ಡೋರ್ ಕ್ಯಾಮ್ರಾ. ಹೌದು, ಔಟ್ಡೋರ್ ಕ್ಯಾಮ್ರಾ. ಇದು ತೆಗೆದು ತೋರಿಸ್ಲಾ? ಎಸ್ ಪ್ಲೀಸ್. ನಿಮಗೂ ಬರುತ್ತೆ ಈ ಕ್ಯಾಮ್ರಾ ವರ್ಕ್ ಎಲ್ಲ ಸರ್? ಬಹುಶಃ ನಿಮಗೂ ಬರ್ತಿತ್ತು ಈ ಕ್ಯಾಮ್ರಾ ವರ್ಕ್ ಎಲ್ಲ ಅನ್ಸುತ್ತೆ. ಹೌದು. लेंस कायते बघतात. ಇದು ಕ್ಯಾಮ್ರಾ ಕ್ಯಾಮ್ರಾ ಸರ್. ಹಿಂಗಿರುತ್ತಾ?
ಒಂದು ನಿಮಿಷ ನೋಡಿ, ಒಂದು ನಿಮಿಷ ಆಚೆ ಹೋಗೋಣ. ಇಲ್ಲೇ ಇರಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಈ ಕಡೆ ಕಾಣಿಸ್ತು. ರೈಟ್, ಕ್ಯಾಪ್ ದಾಖಲೆಗೆ ಕ್ಯಾಪ್ ಶಟ್ರು ಶಟರ್ ಓಪನ್ ಮಾಡಿ, ಕ್ಲೋಸ್ ಆಗಿತ್ತು, ಓಪನ್ ಮಾಡಿ. ಶಟ್ರು ಓಪನ್ ಮಾಡೋಕ್ಕೆ ಒಂದು ಇದೆ, ನಾವಿದೆ. ಹಾಂ, ನಾವಿದೆ. ಇಷ್ಟು ದಪ್ಪ ಕ್ಯಾಮರಾ ಇದು. ಹೌದು. ನೋಡಿ, ನೀವು ಅದೃಷ್ಟು ಹೌದು, ನನ್ನ ತೆಗೆ ಸರ್, ನನ್ನ ತೆಗೆ. ಈಗ ವರ್ಕಿಂಗ್ ಅದು. ಹೌದು, ವರ್ಕಿಂಗ್ ಇದೆ. ಹಾಂ, ಫಿಲಿಮ್ ಇಲ್ಲ ಅಷ್ಟೇ. ಬಟ್ ಫಿಲಿಮ್ಸ್ ಅಂದರೆ ಬರುತ್ತೆ, ಫೋಟೋ ಬರುತ್ತೆ. ಇಲ್ಲಿ ಕಾಣಿಸ್ತದೆ. ಹಾಂ, ಇಲ್ಲಿ ಕಾಣಿಸ್ತು. ಏನೇ ಫೋಕ್ಸಿಂಗ್ ಕ್ಲಾಸ್ ಐತೆ ಇರ್ಬೋದು. ದರಿಗೆ ಒಂದು ನಿಮಿಷ. ಶಾಲ್ ಇದೆ. ಸ್ಟ್ರೈಟ್. ಇದು ಏನಾಗುತ್ತೆ, ಆ್ಯಕ್ಚುಲಾಗಿ ಒಂದೇ ಲೆನ್ಸ್ ಯೂಸ್ ಆಗಲ್ಲ, 2-3 ಥರ ಲೆನ್ಸ್ ಚೇಂಜ್ ಮಾಡಬೇಕು. ಓ, ಈ ಲೆನ್ಸ್ ಇಂಟರ್ಚೇಂಜಬಲ್? ಹೌದು, ಲೆನ್ಸ್ ತೆಗೆದು ಬೇರೆ ಹಾಕಬೇಕು. ಹೌದು. ಆ ಕಾಲದಲ್ಲಿ ಇಂಟರ್ಚೇಂಜಬಲ್ ಇತ್ತಾ? ಹೌದು. ಓಕೆ, ಕುಡಿ 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 ಕ್ಲೋಸ್ ಮಾಡಿ ಸರ್, ಮೇಲೆ ಮಾಡಲ. ಕುಡಿ ಕುಡಿ ಹೀಗೆ. ಹಾಂ, ಈಗ ತೆಗಿ. ಹಾಂ, ಆ ಗ್ರೀನ್ ಕ್ಲಾತ್ ಅದರದ್ದು. ಹಾಂ, ಗ್ರೀನ್ ಇಲ್ಲ, ಇದು ಬೇರೆ ಇದು. ಇಲ್ಲಿ ಇದು ಬ್ಲೂ ಕ್ಲಾತ್ ಬರುತ್ತೆ. ಬ್ಲೂ ಬರುತ್ತೆ, ಬ್ಲೂ ಬರುತ್ತೆ. ಓಕೆ, ನೋಡಿ ಸರ್, ಇಲ್ಲಿಗೆ ಇವಾಗ ಫೋಕಸ್ ಇದೆ ಅವ್ರದ್ದು. ಈಗ ಬನ್ನಿ, ನೀವು ಸರ್ ಇದು ಕ್ಲೋಸ್ ಮಾಡಿ, ಲೈಟ್ ಕ್ಲೋಸ್ ಮಾಡಿ. ನೋಡಿ, ಅವ್ರ ಇಮೇಜ್ ಬಿಟ್ಟಿದೆ ಸ್ಕ್ರೀನ್ ಮೇಲೆ. ಇದು ಕಾಣ್ತದೆ ಸರ್? ಹಾಂ, ಉಲ್ಟಾ ಬಿದ್ದಿದೆ. ಹಾಂ, ರಿವರ್ಸ್. ಹೌದು ಹೌದು, ರಿವರ್ಸ್ ಇರುತ್ತೆ. ನಿಜ. ಹಾಂ, ಅಲ್ಲ ಇದೇನು ಬ್ಯಾಟ್ರಿನಾ? ಇಲ್ಲ ಇಲ್ಲ, ಬ್ಯಾಟ್ರಿ ಇಲ್ಲ. ನೋಡು, ಫೋಕಸ್ ಹಿಂಗೆ ಇಲ್ಲಿದೆ ನೋಡಿ. ಇದು ಓ, ಇದು ಸಿ ಇದು ಫೋಕಸ್ ಹಿಂಗು. ಫೋಕಸ್. ಹ್ಞೂ, ಓ, ಇದೆ ಮುಂದೆ ಹಿಂದೆ ಮುಂದೆ ಆಗಿದೆ. ಹೌದು. ನಾವು ಅಲ್ಲಿ ಏನು ಇಲ್ಲ. ನೋಡಿ, ಇದೆ ಫೋಕಸ್ಸಿಂಗ್ದು. ಫೋಕಸ್ ಹಿಂಗು. ಆಯಿತಾ? ಹ್ಮ್. ಸಪೋಸ್ ಅಲ್ಲಿವರೆಗೂ ಇದು ಲಾಸ್ಟ್ ಎಲ್ಲೂ ಬರುತ್ತೆ ಅಂದ್ಕೊಳ್ಳಿ. ಇದೊಂದು ಇನ್ನು ಬೇಕಂದರೆ ಯು ಕ್ಯಾನ್ ಟೇಕ್ ಬ್ಯಾಕ್. ಇದು ರಿವರ್ಸ್ ತಗೊಂಡು. ಸೊ ಆಬ್ಜೆಕ್ಟಿಂದ ಎಷ್ಟು ಬೇಕಾದ್ರೂ ಹೌದು, ಅದಕ್ಕೆ ಆ್ಯಕ್ಚುಲಾಗಿ ಲೆನ್ಸ್ 2-3 ಚೇಂಜ್ ಮಾಡಿದ್ರೆ ನಿಮಗೆ ಯಾವ ಇದಕ್ಕೆ ಬೇಕೋ ಅಲ್ಲಿ. ಅದ್ರ ಕ್ಲೋಸ್ ಶಾಟ್, ಮಿಡ್ ಶಾಟ್. ಹೌದು ಹೌದು ಹೌದು. ಈಗ ಯಾವ ಲೆನ್ಸು ಬರ್ತಿರುತ್ತೆ? ಬರ್ತಿರುತ್ತೆ. ಅದು MM ಇರಬೇಕು. ಇದು 2.5, 2.6. 2.5, 4.5 ಅಂತಿದೆ. ಹೌದು, ಕೊಡಿ ಸರ್ ಇದು. ನೋಡಿ ಸರ್, ನಾನು ಕೊಡಿ ಸರ್ ಫೋಕಸ್ ಮಾಡಿ. ಸಾರಿ. ಓ, ಕ್ಲಾಸ ಬಂದರೆ ನೀನು ಕಾಣಲ್ಲ. ಇಲ್ಲ, ಕಾಣಲ್ಲ. ಏನು ಕಾಣಿಸಿಲ್ಲ. ಓ, ಬ್ಲರ್ ಇದೆ, ಫೋಕಸ್ ಆಗಿಲ್ಲ. ಹಾಂ, ಫೋಕಸ್ ಆಗಿದೆ. ಉಲ್ಟಾ ಇಮೇಜ್ ಬರುತ್ತೆ. ಪ್ರಪಂಚನೇ ಗೆಲ್ಬೋದು. ಎದೆಲ್ ಕಲ್ಲಿದ್ದವನಿಗಿದೆಲ್ಲ ಅಂಟದು ಇಲ್ಲ. ನೀವೇ ಖರೀದಿ ಮಾಡಿದೆ ಇದು? ಎಷ್ಟಿದೆ ಅವಾಗ? ಆವಾಗ ಒಂದು 2,000 ರೂಪಾಯಿ ಏನಾಗಿತ್ತು ಸರ್ 1965 2,000 ರೂಪಾಯಿಗೆ ಒಂದು 10 ಸೈಟ್ ಬಂದಿರೋವ ನಾವು. ಹೌದು, ಪ್ರತಿಯೊಂದು 12 ಆಗೋದ್ರ ಒಳಗಡೆ ಮತ್ತೆ ಲೋಡ್ ಮಾಡಿರ್ಬೇಕು. ಅಷ್ಟೊಳಗೆ ಅವ್ನು ತಾಳಿ ಕಟ್ಬಿಟ್ಟಿರ್ತಾನೆ. ಎಲ್ರಿ ಆ ಫೋಟೋನೇ ಇಲ್ವಲ್ಲ ಅಂತಾರೆ. ತಾಳಿ ಕಟ್ಟಿದ್ದಕ್ಕೆ ಸಾಕ್ಷಿನೇ ಇಲ್ಲ. ಅದಕ್ಕೆ ಆ ತಾಳಿ ಕಟ್ಟೋದು ಮುಂಚೆ ಒಂದು 2-3 ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ. ಇವಾಗ ಈ 35 mm ರೋಲ್ ಬರ್ತದೆ ನೋಡ್ರಿ. ಅದಕ್ಕೆ ಮುಂಚೆ ಏನಾಯಿತು, 120, 620 ರೋಲ್ ಫಿಲ್ಮ್ ಬರೋದು. ಅದರಲ್ಲಿ ಓನ್ಲಿ 12, 8 ಎಕ್ಸ್ಪೋಸ್ ಮಾಡ್ಬೋದು. ಆಮೇಲೆ ಇವೆಲ್ಲ ಆದಮೇಲೆ ಈ ಫಸ್ಟ್ ಇದು ಶೀಟು ಇದು ಅಲ್ಲ ನೋಡಿ, ಇದು ಇಲ್ಲಿದೆ ಇಲ್ಲಿದೆ ಇಲ್ಲಿದೆ
ಇದರಲ್ಲಿ ಫಿಲ್ಮ್ ಯಾವುದು ಫಿಲ್ಮ್ ಹಾಕಬೇಕು ನೋಡಿ. ಇದೇ ಫಿಲ್ಮ್ ಅದಕ್ಕೆ ಇಲ್ಲ, ಫಿಲ್ಮ್ ಇಲ್ಲ ಇವಾಗ. ಇಲ್ಲಿ ಫಿಲ್ಮ್ ಹಾಕ್ಬಿಟ್ಟು ಟೋಟಲ್ ಡಾರ್ಕ್ನಲ್ಲಿ ಅದು ನಾವು ಇದನ್ನು ಇದು ಲೋಡ್ ಮಾಡಬೇಕಿದ್ದಕ್ಕೆ ಫಿಲ್ಮ್. ಒಂದು ಫುಲ್ ಶೀಟ್ ಫಿಲ್ಮ್ ಬರುತ್ತೆ ಈ ಸೈಜ್ ಆಲ್ಮೋಸ್ಟ್. ಹೌದು. ಅದು ಇದ್ರೊಳಗಡೆ ಇಟ್ಟು ಪ್ಲೇಟ್ ಮುಚ್ಚಿಬಿಡೋದು. ನೋಡಿ, ಪ್ಲೇಟ್ ಇಲ್ಲ, ಇದು ಫುಲ್ ಶೀಟ್ ಅಂದ್ಕೊಳ್ಳಿ. ಇಲ್ಲಿ ಸೊ ಇಲ್ಲಿ ಫಿಲ್ಮ್ ಇರುತ್ತೆ. ಆ್ಯಕ್ಚುಲಾಗಿ ನೀವು ಫೋಕಸ್ ಮಾಡ್ಕೊಂಡೆಲ್ಲ ಆದಮೇಲೆ ನೋಡಿ, ಇದು ಫೋಕಸ್ ಮಾಡ್ಕೊಂಡ್ಬಿಟ್ರಿ ಇವಾಗ ನೀವು. ಇದಾಯಿತು, ಫಿಲ್ಮ್ ಕೂರಿಸಿದ್ದೀನಿ. ಇವಾಗ ಫಿಲ್ಮ್ ಕೂರಿಸಾದ್ಮೇಲೆ ಇಲ್ಲಿ ಕ್ಲೋಸ್ ಮಾಡಿರ್ತೀನಿ ಕ್ಯಾಪ್. ಆಯಿತು. ಇವಾಗ ಫಿಲ್ಮ್ ಇದೆ, ಇದು ಫೋಕಸಿಂಗ್ ಕ್ಲಾತ್ ಹಾಕಿರ್ತೀವಿ. ಇದು ಬಟ್ಟೆ ಹಾಕಿರ್ತೀರಿ. ಹೌದು. ಇದು ರಿವರ್ಸ್ ಆ ಕಡೆ ಹೋಗ್ತದೆ, ಈ ಫ್ರಂಟ್ ಬರಲ್ಲ. ನೋಡಿ, ಇದು ಇವಾಗ ಫಿಲ್ಮ್ ಇದೆ. ಆ್ಯಕ್ಚುಲಾಗಿ ಇದನ್ನು ಎಕ್ಸ್ಪೋಸ್ ಮಾಡುವಾಗ ಕ್ಯಾಪ್ ತೆಗೆದುಬಿಟ್ರೆ 1 ಸೆಕೆಂಡ್ 1 2 3 ಅಂದಿದ ತಕ್ಷಣ ಕ್ಲೋಸ್ ಮಾಡಿಬಿಡೋದು, ಆಗೋಯ್ತು. ಕ್ಲಿಕ್. ಆಮೇಲೆ ಇದನ್ನು ಸ್ಲೈಡ್ನ 1-2 ಕಡೆ ತೆಗಿಬೋದು. 2 ಫಿಲ್ಮ್ ಲೋಡ್ ಮಾಡಿಬಿಟ್ಟು ಒಟ್ಟಿಗೆ 2 ಫಿಲ್ಮ್ ಲೋಡ್ ಮಾಡ್ಬೋದು. ಮತ್ತೆ ಬೇಕಂದರೆ ಸ್ಟುಡಿಯೋಗೆ ಹೋಗಿ ಇದನ್ನು ರೀಫಿಲ್ ಮಾಡ್ಕೊಂಬರ್ಬೇಕು. ಒಂದ್ಸಲ 2 ಫೋಟೋ. ಸೊ ಇದನ್ನು ತಗೊಂಬಂದು ಲ್ಯಾಬ್ ಸ್ಟುಡಿಯೋದಲ್ಲಿ ಡಾರ್ಕ್ ರೂಮ್ ಅಂತ ಲ್ಯಾಬ್ ಅದು. ಅದರಲ್ಲಿ ಸೊಲ್ಯೂಷನ್ಸ್ ಬರೋದು 2-3 ಟೈಪ್ ಕೆಮಿಕಲ್ ಸೊಲ್ಯೂಷನ್ಸ್. ಅದರಲ್ಲಿ ಫಿಲಿಮ್ನ ವಾಶ್ ಮಾಡಿದ್ರೆ ನೆಗೆಟಿವ್ ಬರುತ್ತೆ. ಈ ನೆಗೆಟಿವ್ ಬರೋದನ್ನು ಡ್ರೈ ಮಾಡಿಬಿಟ್ಟು ಪ್ರಿಂಟೌಟ್ನಲ್ಲಿ ಪೇಪರ್ ಬರೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಪರ್ಸ್ ಎರಡೂ ಇದು ಮಾಡಿಬಿಟ್ಟು. ಯಾವುದು ಪ್ರಿಂಟರ್ ದೋಸೆ ಇವರ ಫಿಲ್ಮ್ಸೇ ಅಲ್ಲ, ಸ್ಲೈಡ್ಸ್. ಅದು ಸ್ಲೈಡ್ಸ್. ಇವಾಗ ನೋಡಿ, ಈ ಸೈಜ್ ಫಿಲ್ಮ್ ಬೇಕು, ಈ ಸೈಜ್ ಫಿಲ್ಮ್ ಬೇಕು, 2-3 ಸೈಜ್ ಬರ್ತದೆ, ಡಿಫ್ರೆಂಟ್ ಸೈಜಸ್ಸು. ಇದು ಪ್ರಿಂಟರ್ ನೋಡಿ. ಇದು 2 ಸ್ಲೈಡ್ ಇತ್ತಲ್ಲ, ಸ್ಲೈಡ್ನಲ್ಲಿ ಇದೆರಡು ಲೋಡ್ ಮಾಡ್ಬೋದು. ಮಾಡಿಬಿಟ್ಟು ಈ ಸೈಜ್ಗೆ ಬೇಕಂದಾಗ ಇದರಲ್ಲಿ ಇದು ಪ್ರೋಸೆಸ್ ಮಾಡಿ ನೆಗೆಟಿವ್ ನೋಡಿ. ಹೌದು, ಆಯ್ತಾ? ಇದ್ದಾರೆ ನೋಡಿ, ತೆಂಗಿನ ಗಿಡ. ಹೌದು, ತೆಂಗಿನ ಮರದ ಹತ್ರ ಒಂದು 7 ಜನ ಕೂತಿದ್ದಾರೆ. ಇದು ನೋಡಿ, ಒಂದು 20 ಜನ ಇದ್ದಾರೆ. 20 ಜನ ಇದ್ದಾರೆ. ಇದನ್ನು ಇದು ಪಾಸಿಟಿವ್, ಇದು ನೆಗೆಟಿವ್ ಅಂತ. ಇದ್ರ ಮೇಲೆ ಪೇಪರ್ ಫೋಟೋ ಪೇಪರ್ ಬರುತ್ತೆ. ಆ ಫೋಟೋ ಪೇಪರ್ನ ಇಟ್ಬಿಟ್ಟು ಇರಿ, ಪೇಪರ್ ಇಟ್ಟಿದ್ದೀವಿ, ನೆಗೆಟಿವ್ ಪೇಪರ್ ಹಾಕಿದ್ದೀವಿ. ನೀವು ಕ್ಲೋಸ್ ಮಾಡಿ ಹೇಳ್ತೀನಿ. ಪೇಪರ್ ಫಿಕ್ಸ್ ಆಗೋಯ್ತಾ? ಇದನ್ನು ಆ್ಯಕ್ಚುಲಾಗಿ ಒಂದು ಪ್ರಿಂಟ್ಗೂ ಇವಾಗ 30 ಜನ ಇದ್ದಾರೆ, 30 ಕಾಪೀಸ್ ಬೇಕು, 30 ಸಲ ಹಾಕ್ಬೇಕು ಪೇಪರ್ ಮಾಡಬೇಕು. ಅದನ್ನು ಏನು ಮಾಡ್ತೀವಿ, ಈ ಡಾರ್ಕ್ ರೂಮ್ನಲ್ಲಿ ಲೈಟ್ ಇರುತ್ತೆ, ಲೈಟ್ಗೆ ಎಕ್ಸ್ಪೋಸ್ ಮಾಡಿಬಿಡೋದು. ಮುಂಚೆ ಒಂದು ಟೆಸ್ಟ್ ಪೀಸ್ ನೋಡೋದು, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕರೆಕ್ಟಾಗಿದೆಯಾ ಇಲ್ಲ ಅಂಡ್ರಿ ಎಕ್ಸ್ಪೋಸಾ ಏನೋ ಅಂತ. ಅದು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಮೇಲೆ ಪೇಪರ್ ಇಟ್ಬಿಟ್ಟು ನೆಗೆಟಿವ್ಗೆ ಈ ಲೈಟ್ಗೆ ಹಿಂಗೆ ಇಟ್ಬಿಟ್ರೆ 1 2 3 ಆಯಿತು. ಅದು ತಗೊಂಡು ಡಿಶ್ಗಳಲ್ಲಿ ವಾಶ್ ಮಾಡಿ ಕೆಮಿಕಲ್ಸ್ನಲ್ಲಿ ಫೋಟೋ ತೆಗೆದು ಒಣಗಾಕೋದು, ಕ್ಲಿಪ್ಗೆ ಹಾಕಿ. ಹೌದು. ಅಯ್ಯೋ, ಒಂದು ಫೋಟೋ ಇಷ್ಟು ಕಷ್ಟ ಆಯ್ತಾ? ಹೌದು. ಅಯ್ಯೋ, ಹೌದಾ? ಮತ್ತು ಯಾರೋ ದೊಡ್ಡ ಇವೆಂಟ್ ಫೋಟೋ ತೆಗಿಬೇಕು ಅಂದರೆ ಇಲ್ಲ, ಗ್ರೂಪ್ ಫೋಟೋ ತೆಗಿಬೋದು. ಈ ಕ್ಯಾಮ್ರಾದಲ್ಲಿ ಫೀಲ್ಡ್ ಕ್ಯಾಮ್ರಾ ಫಿಟ್ ಮಾಡಿರ್ತೀವಿ, ಅಲ್ಲಿ ಗ್ಯಾಲರಿ ಟೈಪ್ ಹಾಕ್ಬಿಟ್ಟು ಗ್ಯಾಲರಿದಲ್ಲಿ ಕೂಡಿಸಿ ಆಪೋಸಿಟ್ ಲೈಟ್ ಡೈರೆಕ್ಷನ್ ಯಾವತ್ತೂ
ಲೈಟಿಂಗ್ ವೆರಿ ಇಂಪಾರ್ಟೆಂಟು. ಅದ್ರ ಜೊತೆಗೆ ಏನಾಗ್ತದೆ, ಹಿಂದೆ ಬ್ಯಾಕ್ಗ್ರೌಂಡು ಏನಾದರೂ ಕವರ್ ಇರಬೇಕು, ಮರದ್ದು ಅದು ಇದು ಓಪನ್ ಸ್ಕೈಗಿದ್ರೆ ಏನಾಗ್ತದೆ, ಡೈರೆಕ್ಟ್ ಪಿಕ್ಚರ್ ಬ್ಲರ್ ಆಗಿ ಇದು ಇರುತ್ತೆ, ಶೇಡ್ಸ್ ಗೊತ್ತಾಗಲ್ಲ. ಆಪೋಸಿಟ್ ಲೈಟಿಂಗ್ ಮಾತ್ರ ವೆರಿ ಇಂಪಾರ್ಟೆಂಟ್. ಅದು ಫೋಟೋ ತೆಗಿಬೇಕಂದ್ರೆ ಡೇ ಲೈಟ್ ಆಗಲಿ. ಇವಾಗ ಬೆಳಗ್ಗೆ ಸೂರ್ಯನ ಸನ್ ರೇಸ್ ಬೀಳುತ್ತೆ, ಕ್ಯಾಮ್ರಾ ನೀವು ಆಪೋಸಿಟ್ ಇರಬೇಕು, ನಿಮ್ಮ ಹಿಂದೆ ಇರಬೇಕು. ಇದು ಲೈಟಿಂಗ್, ಲೈಟ್ ರಿಫ್ಲೆಕ್ಟ್ ಇವ್ರ ಮೇಲೆ ಇರಬೇಕು. ಉದಾಹರಣೆಗೆ ಬಲ್ಪ್ ಅಲ್ಲಿದೆ ನಮಗೆ, ಹೌದು, ನಾವು ಇಲ್ಲಿ ನಿಂತ್ಕೋಬೇಕು. ಇಲ್ಲಿಂದ ನಾವು ಬಲ್ಬ್ ಥರ ಆ ಕಡೆ ಫೋಟೋ ತೆಗಿಬೇಕಂದ್ರೆ ಅದು ರಿಫ್ಲೆಕ್ಟ್ ಆಗ್ತಾಯಿದೆ ಲೆನ್ಸ್ಗೆ. ಸೊ ಆ್ಯಕ್ಚುಲಾಗಿ ಕ್ಯಾಮ್ರಾ ಆಪೋಸಿಟ್ ಡೈರೆಕ್ಷನ್ ಹಿಂಗಿರಬೇಕು. ಈ ಲೈಟಿಂಗ್ ಇಲ್ಲಿ ಬೀಳ್ತಾ ಇದೆ, ಇವಾಗ ಫೋಕಸ್. ನಾನು ಫೋಟೋ ತೆಗೆಸ್ಕೊಳ್ಳೋನು, ನೀವು ಕ್ಯಾಮ್ರಾ. ಹೌದು. ಸೊ ನಾನು ಲೈಟ್ಗೆ ಮುಖ ಮಾಡಿ ನಿಂತ್ಕೋಬೇಕು. ಹೌದು. ಓಕೆ ಓಕೆ, ಗೊತ್ತಾಯ್ತು. ಹಿಂಗಿದ್ರೆ ಗ್ಲೇರ್ ಬೀಳುತ್ತೆ ಸರ್, ಹಿಂಗಿದ್ರೆ ಗ್ಲೇರು ಮುಖ ಕಪ್ಪು ಬರುತ್ತೆ, ಹಿಂದೆ ಅಲ್ಲ ರಿಫ್ಲೆಕ್ಟ್ ಆಗ್ತದಲ್ಲ ಲೆನ್ಸ್ಗೆ. ಎಸ್ ಎಸ್. ಅಂದರೆ ಒಂದು 30 ಕಾಪಿ ಬೇಕು ಅಂದರೆ ಪ್ರತಿ ಸಲ ತೆಗೆದು ಇಟ್ಟು 1 2 3 ಹೇಳಿ. ಹೌದು ಹೌದು ಹೌದು. 1 2 3 4 ಹೇಳ್ಬಿಟ್ರೆ 4 ಹೇಳಿದ್ರೆ ಸ್ವಲ್ಪ ಏನಾಗ್ತದೆ, ಟೋನ್ ಸರಿ ಬರೋದಿಲ್ಲ. ಓ 1 2 3 ಒಳಗೆ ಮುಗಿಸ್ಬೇಕು. 3 4 5 6 ಈ ರೀತಿ ಇರ್ತದೆ. ಒಂದು ಪೀಸ್ ನೋಡ್ಕೊಂಡ್ಬಿಟ್ಟು ಟೆಸ್ಟ್ ಪೀಸು ಅಷ್ಟೇ ಕೌಂಟ್ ಮಾಡಿಕೊಂಡು ಒಂದೊಂದು ಸಲ ವಾಶ್ ಮಾಡಿ ಪ್ರಿಂಟ್ ಔಟ್ ತೆಗಿಬೋದು. ಸರ್ ಇದೆಲ್ಲ ಎಲ್ಲಿ ಮೇಡ್ ಇನ್ ಇಂಡಿಯಾನ? ಈ ಪ್ರಾಡಕ್ಟ್ ಇದೆಲ್ಲ ಎಕ್ವಿಪ್ಮೆಂಟ್ಸು ಮೇಡ್ ಇನ್ ಇಂಡಿಯಾನ? ಅಲ್ಲ, ಇದು ಫೋಟೋಗ್ರಫಿ ಇದ್ರದ್ದು ಯಾರು ಮಾಡಿದ್ದು ಆಯಿತು. ಬಟ್ ಇದು ಆ್ಯಕ್ಚುಲಾಗಿ ಈ ಕ್ಯಾಮ್ರಾ ಇತ್ತಲ್ಲ, ಕ್ಯಾಮ್ರಾ ಎಲ್ಲ ಫಾರಿನ್ದು, ಇದ್ರದ್ದು ಫಾರಿನ್ ಮ್ಯಾನುಫ್ಯಾಕ್ಚರಿಂಗ್ದು. ಇವೆಲ್ಲ ಲೋಕಲ್ ಮಾಡ್ಕೊಂಡಿರೋದು. ಅವ್ರು ಮುಂಚೆ ಇದು ಸಪ್ಲೈ ಮಾಡ್ತಾಯಿದ್ರು ಪ್ರಿಂಟೌಟ್ ಮಾಡೋದಕ್ಕೆ, ಇದನ್ನು ಮಾಡೋರು. ಬೆಂಡಿಂಗ್ಗೆ ಬರೋದಾ? ಅಷ್ಟೇ ಅದು ನೋಡಿ ಫೇಸ್. ಆಮೇಲೆ ಇದು ಪ್ರಿಂಟ್ ನೆಗೆಟಿವ್ ಆದಮೇಲೆ ಇವಾಗ ಸಿಂಗಲ್ ಪಿಕ್ಚರು ಆಫ್, ಒಬ್ಬರದು ಇಬ್ಬರು ಫ್ಯಾಮಿಲಿ ಫೋಟೋಸ್ ಇರ್ತದೆ. ಇವೆಲ್ಲ ನೋಡಿ, ದಿಸ್ ಇಸ್ ಆ್ಯಕ್ಚುಲಿ ಈ ಕ್ಯಾಮ್ರಾಗೆ ಈ ಸೈಜಿಂದ 1 2 3 4 ಸೈಜ್ ಡಿಫ್ರೆಂಟ್ ಫಿಲ್ಮ್ ಲೋಡ್ ಮಾಡ್ಬೋದು ಇದಕ್ಕೆ. ಸೊ ಅದ್ರ ಮಾರ್ಕ್ ಇವೆಲ್ಲ ಮಾರ್ಕ್ಸ್. ಹೌದು. ಸೊ 1 2 3 4 ಇಷ್ಟ್ರ ಒಳಗಡೆ ಫೋಕಸ್ ಮಾಡ್ಕೊಳ್ಬೇಕು ನಾವು, ಆಚೆ ಮಾಡೋಂಗಿಲ್ಲ. ಇಲ್ಲ, ಆವಾಗ ತಲೆ ಕಟ್ಟಾಗ್ತದೆ, ಕಾಲು ಕಟ್ಟಾಗ್ತದೆ, ಪಿಕ್ಚರ್ ಬರೋದಿಲ್ಲ. ಇದ್ರ ಒಳಗಡೆ ಫೋಕಸ್ ಮಾಡಿಕೊಂಡ್ರೆ ಫಿಲ್ಮು ಇದರಲ್ಲಿ ಅದೇ ಲೋಡ್ ಇರುತ್ತೆ. ಇದನ್ನು ಪ್ರೋಸೆಸ್ ಮಾಡಿಬಿಟ್ಟು ಪ್ರಿಂಟಿಂಗ್ ಎಲ್ಲ ಆಗೋಯ್ತು. ಅದಾದ ನಂತರ ಏನಾಗ್ತದೆ, ಇವಾಗ ಆಫ್ ಫೋಟೋ ಇರ್ತದೆ, ಬೆಸ್ಟ್ ಫೋಟೋಸ್, ಫ್ಯಾಮ್ಲೀಸ್ ಆಗಲಿ ನಮ್ಮದೇ ಆಗಲಿ, ಹಿಂಗೆ ಅದನ್ನು ಡ್ರೈ ಮಾಡಿಬಿಟ್ಟು ಫಿಲ್ಮ್ನ ನೆಗೆಟಿವ್ ರೀಟಚಿಂಗ್ ಮಾಡ್ಬೋದು. ಹೆಂಗೆ ಅಂದರೆ ಫೇಸ್ನಲ್ಲಿರೋ ರಿಂಕಲ್ಸ್ ಎಲ್ಲ ಹೋಗ್ಬಿಡ್ತದೆ ಆಗ್ಲೇ. ಇವಾಗ ಸಿನಿಮಾದಲ್ಲಿ ಮೇಕಪ್ ಮಾಡಿರ್ತಾರೆ ನೋಡಿ, ನೋಡಿದ್ರೆ ಆ್ಯಕ್ಚುಲಾಗಿ ನನ್ನ ಫೋಟೋ ಹಿಂಗಿತ್ತ, ನಾನು ಹಿಂಗಿದ್ದೀನ, ಎಲ್ಲ ಈ ರಿಂಕಲ್ಸ್ ಇದು ಎಲ್ಲ ಅದಕ್ಕೆ ರೀಟಚಿಂಗ್ ಪೆನ್ಸಿಲ್ ಅಂತ ಬರೋದು. ಆ ಫಿಲ್ಮ್ ಮೇಲೆ ಎಲ್ಲ ಟಚಿಂಗ್ಸ್ ಎಲ್ಲ ಮಾಡಿಬಿಟ್ಟು ಇದು ಮಾಡಿಬಿಟ್ಟು ಪ್ರಿಂಟ್ ಮಾಡಿದ್ರೆ ಪರ್ಫೆಕ್ಟಾಗಿರ್ತದೆ. ನೋಡಿದ್ರೆ ಖುಷಿ ಆಗೋಗ್ಬಿಡ್ತಾರೆ. ಸರ್ ಇದೇನು ಸರ್? ಇದು ಅದೇ ನಾನು ಹೇಳಿದ್ನಲ್ಲ, ನೆಗೆಟಿವ್ ಟಚಿಂಗ್ ರೀಟಚಿಂಗ್ ಅಂತ. ಫಿಲ್ಮ್ ಇರುತ್ತೆ, ಫಿಲ್ಮ್ ಇಟ್ಬಿಟ್ಟು ಇಲ್ಲಿ ಈ ಪೆನ್ಸಿಲ್ ವರ್ಕ್ನಲ್ಲಿ ಇವೆಲ್ಲ ರಿಂಕಲ್ಸ್ ತೆಗೆದುಬಿಡ್ಬೋದು. ನೆಗೆಟಿವ್ ಇಟ್ಬಿಟ್ಟು ನೆಗೆಟಿವ್ ಮೇಲೆ ರಿಂಕಲ್ಸ್ ಇರುತ್ತೆ. ಸರ್ ಇಲ್ಲ ಫೋಟೋಶಾಪ್ ತರ ಇದು. ಫೋಟೋಶಾಪ್ನಲ್ಲೇ ವರ್ಕ್ ಅದು. ಈಗ ಆ ಕಾಲದ ಫೋಟೋಶಾಪ್. ಹೌದು. ಫೋಟೋ ತೆಗೆದು ಸಾಫ್ಟ್ವೇರ್ ಹಾಕೊಂಡು ಪಾಲಿಶ್ ಮಾಡ್ತೀವಿ, ಅವಾಗ ಇದರಲ್ಲೇ ಮಾಡ್ಬಿಡೋದು. ನೆಗೆಟಿವ್ನಲ್ಲಿ ಎಲ್ಲ ಪೆನ್ಸಿಲ್ ವರ್ಕ್ ಮಾಡೋದು. ಇದ್ರ ಮೇಲೆ ನೆಗೆಟಿವ್ ಇಟ್ಬಿಟ್ಟು ಪೆನ್ಸಿಲ್ ವರ್ಕ್ ಮಾಡೋದು, ಅದನ್ನು ಪಿಂಕ್ ವಾಶ್ ಮಾಡೋದು ಒಂದು ಸೈಡ್. ಆವಾಗ ಪ್ರಿಂಟ್ ತೆಗೆದ್ರೆ ಪರ್ಫೆಕ್ಟಾಗಿ ಏನು ಇದು ಇಷ್ಟು ಹುಡುಗ ಆಗೋಗ್ಬಿಟ್ಟಿದ್ದೀನಿ ನಾನು ಅನ್ನೋದು.
ಸೈಜ್ ಡಿಫ್ರೆಂಟ್ ಸೈಜ್. ಡಿಫ್ರೆಂಟ್ ಸೈಜಸ್ ಅಲ್ಲಿ ಲಾಕ್ ಆಗುತ್ತೆ. ಅಷ್ಟೇ ಲಾಕ್. ಎಲ್ಲ ಓಲ್ಡ್ರ್ ಇರ್ಬೇಕು ನೋಡ್ರಿ. ನೋಡಿ ಯಾವುದೋ ಒಂದು ಫೋಟೋ ಇದೆ ವರ್ಕ್ ಮಾಡಿರೋದು. ನೋಡಿ ಇದು ಆ್ಯಕ್ಚುಲಾಗಿ ಏನು ಸರ್, ಯಾವುದೋ ಒಂದು ಗ್ರೂಪ್ ಫೋಟೋನೆಲ್ಲ ಎಲ್ಲೋ ಇರ್ತಾರೆ ಇವರು. ಮಾಸ್ಕಿಂಗ್ ಮಾಡೋದು. ಹಾಂ, ಮಾಸ್ಕಿಂಗ್ ಗ್ರೂಪ್ ಫೋಟೋ ಎಲ್ಲೋ ಯಾವುದ್ರಲ್ಲೂ ಇರ್ತದೆ. ಇದನ್ನು ಇವ್ರು ಸಪ್ರೇಟ್ ಬೇಕು ನನಗೆ, ನಮ್ಮ ಹುಡುಗರು ನಮ್ಮ ಇವ್ರದ್ದು ಅಂತ ಹೇಳ್ತಾರೆ, ಯಾರ್ದು. ಆವಾಗ ಅದನ್ನು ರೀಫೋಟೋ ಮಾಡಿಬಿಟ್ಟು ರೀಫೋಟೋ ಮಾಡಿಕೊಂಡು ಇವೆಲ್ಲ ಬ್ಲಾಕ್ಔಟ್ ಮಾಡಿಬಿಡ್ಬೇಕು. ಅಕ್ಕಪಕ್ಕ ಇರೋರನ್ನ ಬ್ಲ್ಯಾಕ್ಔಟ್ ಮಾಡ್ಬಿಡೋದು. ಹೌದು. ಹಾಂ, ಎಡಿಟ್ ಮಾಡ್ತೀವಲ್ಲ ಆ ರೀತಿ ಬ್ಲಾಕ್ಔಟ್ ಮಾಡಿಬಿಟ್ಟು ಪ್ರಿಂಟೌಟ್ ತೆಗೆದುಬಿಟ್ರೆ ಇದನ್ನು ಬ್ಯಾಕ್ಗ್ರೌಂಡು ನಾವೇ ಬರಿಬೇಕು. ಆರ್ಟ್ ವರ್ಕ್. ಹೌದಲ್ಲ. ಹೌದು. ಸೊ ಇವರೊಬ್ಬರು ಮಾತ್ರ ಬರ್ತಾರೆ ಅವಾಗ. ಹೌದು. ಎಲ್ಲೋ ಪ್ಯಾಲೇಸ್ನಲ್ಲಿ ಕೂತ್ಕೊಂಡಂಗಿರ್ತದೆ ಪಕ್ಕದಲ್ಲ. ನೀವು ಪ್ಲೈನ್ ಇದೆ, ನೀವು ಹೌದು ಎನಿಥಿಂಗ್. ಹೌದು. ಮರ ಬರೀಬೋದು, ಗಿಡ ಬರೀಬೋದು, ಎಲ್ಲ ಬರೀಬೋದು. ಹೌದು, ಅಲ್ಲಿ ಕೂತಾಗಿರುತ್ತೆ. ಪೆಮೆಸ್ ಪೌಡರ್ ಅಂತ ಬರುತ್ತೆ. ಹಾಂ, ಪೆಮೆಸ್ ಪೌಡರ್ ಅಂತ. ಪೆಮೆಸ್ ಪೌಡರ್. ಆ ಪೌಡರ್ ಹಾಕ್ಬಿಟ್ಟು ಎಲ್ಲ ಪೆನ್ಸಿಲ್ ವರ್ಕೇನೆ. ಇದರೆಲ್ಲ ಬ್ರಷ್ ವರ್ಕ್ ಮಾಡ್ತೀವಿ. ಬ್ಯಾಕ್ಗ್ರೌಂಡ್ಗಳೆಲ್ಲ ಹಾಕಿ. ಸರ್ ಟ್ರೈಪಾಡ್ ತೋರಿಸಿ ನೋಡೋಣ. ಆ ಕಾಲ ಟ್ರೈಪಾಡ್ ಅದ್ರ ಲೈಟ್ ತಗೊಳ್ಳಪ್ಪ. ಇದು ತಗೊಳ್ಳಿ, ಅದಾಗಲ್ಲ. ಅದು ಬೋಲ್ಡರ್ ಬೇಕು ಮೇಲೆ. ಜಸ್ಟ್ ನೋಡೋಕ್ಕೆ. ಬಿಡು ಇಲ್ಲಿದೆ, ಬಿಡು ತೋರಿಸಿ. ಇಲ್ಲಿ ಬನ್ನಿ. ಇದೊಂದು ಟ್ರೈಪಾಡ್. ಮರದ್ದು ಇದು ಲಾಕು. ಇದು ಯಾತಕ್ಕೆ ಇದು ದೊಡ್ಡ ಸೈಜ್, ಇದು ವೆಯ್ಟ್ ಜಾಸ್ತಿ ಇದೆ. ಈ ಕ್ಯಾಮ್ರಾ ಬಂದು ಅದಕ್ಕೆ ಸಂಬಂಧಪಟ್ಟಿದ್ದು. ದೊಡ್ಡ ಕ್ಯಾಮ್ರಾಗೆ ಸಂಬಂಧಪಟ್ಟಿದ್ದು. ಹೌದು. ದೊಡ್ಡ ಕ್ಯಾಮ್ರಾಗೆ ದೊಡ್ಡ ಸ್ಟ್ಯಾಂಡ್. ಇದು ಚಿಕ್ಕ ಕ್ಯಾಮ್ರಾ. ಇದಕ್ಕೆಲ್ಲ ಆಗ್ಬೋದು. ಹಾಂ. ಇಲ್ಲ ಐತಲ್ಲ, ಇದಕ್ಕೆ ಇವೆಲ್ಲ ಎಲ್ಲ ಯೂಸ್ ಮಾಡದೇ ಇರೋದು. ಎಷ್ಟು ಇಲ್ಲೇ ಇರ್ರಿ. ಫುಲ್ ಟೈಟ್ ಆಗಿದೆ. ಬಿಡಿ, ಪರವಾಗಿಲ್ಲ ಸರ್. ಸರ್ ಇದೇನು ಇದು ನೋಡಿ, ಇದು ಟ್ರೈಪಾಡ್ ಸ್ಟ್ಯಾಂಡ್ ಅಂತ. ಇದು 3 ಪೀಸ್ ಬರುತ್ತೆ. ಇಟ್ಕೊಳ್ಳಿ ಸರ್. ಇಲ್ಲಿದೆ ಟ್ರೈಪಾಡ್ ಕ್ಲಿಕ್ಕಿಸಿದೆ. ಕೂತ್ಕೊಂಡು ಇರಿ, ಇನ್ನೂ 2 ಹಾಕ್ತೇನೆ. ಇನ್ನೂ 2 ಇದೆ. ಒಂದೇ ಇದು, ಇನ್ನೂ 2 ಬರ್ತಿತ್ತು ಸರ್. ನೋಡಿ ಅದಕ್ಕೊಂದು ಬಾಕ್ಸ್ ಒಳ್ಳೆ ಬಾಕ್ಸ್ ಇದೆ. ರೈಫಲ್ ಥರ, ಅದು AK-47 ರೈಫಲ್ ಥರ. ಹೌದು, ಬಾಕ್ಸ್ ಎಲ್ಲ ಇದೆ. ಎರಡು ಕುತ್ಕೊಟ್ಟು ಹೈಟ್ ಡಿಫ್ರೆನ್ಸ್ ಇದೆ. ಅದು ಮಾಡ್ತೀನಿ. ಸರ್ ಎಷ್ಟು ವಯಸ್ಸು? 82. ಹೌದು ಸರ್. ನಿಮ್ಗೆ 82 ವರ್ಷ ಏಜು? 82 ಸರ್. ಅವ್ರು ಲಾಕ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಟೀ ಕುಡ್ಡ ಸರ್? ಪ್ಯೂರ್ ಟೀ ಕುಡಿ. ಆಯ್ತಾ? ಬಿಡಿ, ಇವಾಗ ಹೇಳ್ತೀನಿ. ಕುತ್ಕೊಂಡು ವೇಟ್. ಫೋಕ್ಸಿಂಗ್ ಕ್ಲಾತ್ ಕಡ. ರೈಟ್. ಅದು ಮಣ್ಣೊಳಗಡೆಗೆ ಹೋಗುತ್ತೆ. ಲಾಕ್ ಆಗುತ್ತೆ. ಮಣ್ಣಲ್ಲಿ ಲಾಕ್ ಆಗುತ್ತೆ. ಕಾಂಕ್ರೀಟ್ ಇಲ್ವಲ್ಲ? ಕಾಂಕ್ರೀಟ್ ಇಲ್ಲ. ಇದು ಗ್ರನೈಟ್ ಜಾಸ್ತಿ ಇದೆ ಇದಕ್ಕೆ. ಹಾಕ್ಲಾಕು. 1 ನಿಮಿಷ. ಪ್ರೆಸ್ ಕೊಡು. ಸಾವಿರ ತೆಗೆದಿದ್ದಾರೆ ಫೋಟೋ. ತೆಗೆದಿದೆ. ನೀವು ತೆಗೆದಿಲ್ಲ? ನಾನಿಲ್ಲ. ನೆಗೆಟಿವ್ ಬರಲಿಲ್ಲ. ನಾನು ಬರೋಷ್ಟೊತ್ತಿಗೆ ನೆಗೆಟಿವ್ ಇಲ್ಲ. ನಾನು ಅದು ಯೂಸ್ ಮಾಡಿದ್ದೀನಿ. ಇದು ರೋಲಿ ಕಾರ್ಡ್ 120 ಫಿಲ್ಲಿಂಗ್ ಇರುತ್ತಲ್ಲ, ಅದು ಯೂಸ್ ಮಾಡಿ. ಇದೆ
ಸ್ವಲ್ಪ ಲೈಟ್ ಬಿಡಿ ಸರ್ ಆ ಕಡೆ ನಿಮ್ಮ ಶೇಡ್ ಬೀಳುತ್ತೆ. ಲೈಟ್ ಆಫ್ ಮಾಡ್ತಿದ್ದೀರ. ಈ ಲೆನ್ಸ್ ಯಾವ ವೈಡ್ ಲೆನ್ಸಾ? ಇಲ್ಲ, ಇದು 35 35. ವರ್ಟಿಕಲ್ ಪೋರ್ಟ್ರೇಟ್ ಬೇಕು ಅಂತಂದ್ರೆ ಪೋರ್ಟ್ರೇಟ್ ಮಾಡ್ಬೋದು, ಇದು ಹಾರಿಜಾಂಟಲ್ ಲ್ಯಾಂಡ್ಸ್ಕೇಪ್ ಬೇಕು ಅಂದರೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು. ಓ ಇಲ್ಲ, ಇದು ಮೇಲ್ಗಡೆ ಲಾಕ್ ಇರುತ್ತೆ, ಚೇಂಜ್ ಪೋರ್ಟ್ರೇಟು ಲ್ಯಾಂಡ್ಸ್ಕೇಪ್. ಇವಾಗ ಫುಲ್ಲು ಕಾಣುತ್ತೆ ನೋಡಿ ಸರ್. ಈಗ ಕಾಣಿಸುತ್ತೆ, ಈಗ ಕಾಣ್ತಾ, ಬಟ್ ನಾನು ಬಂದರೆ ಕಾಣಲ್ಲ. ನೀವು ಇಟ್ಕೊಳ್ಳಿ ಸರ್. ಇದ್ದರಿಗೆ ಓಕೆ ಸರ್ ನಂದು ಮಾತಾಡೋರು ತೆಗೀರಿ ಸರ್. ಅದು ಸರ್ ಕಾಣಲಿಲ್ಲ ಅಲ್ಲ, ಅದು ನಮ್ಮ ತಾತ ತಗೊಂಡಿರೋದು. ಅದು ಇದು ನಾನು ಪರ್ಚೇಸ್ ಮಾಡಿದೆ, ನನ್ನ ಫೀಲ್ಡಿಗೆ ನಾನು. ನೀವೇ ಖರೀದಿ ಮಾಡಿದೆ ಇದು? ಎಷ್ಟಿದೆ ಅವಾಗ? ಆವಾಗ ಒಂದು 2,000 ರೂಪಾಯಿ ಏನಾಗಿತ್ತು. ಎಷ್ಟು ವರ್ಷ? 1965 ಸರ್ 1965 2,000 ರೂಪಾಯಿಗೆ ಒಂದು 10 ಸೈಟ್ ಬಂದಿರೋವು ನಾವು. ಹೌದು, ಅಲ್ವಾ ಸರ್? 65. 10 ಸೈಟ್ ಬಂದಿರೋವು. ಈಗ ಬನ್ನಿ ತಾತ ತಗೊಂಡ್ರೆ ನೋಡೋಣ ದೊಡ್ಡದು. ಇದು ಅವರು ನಮ್ಮ ಕ್ಯಾಮ್ರಾ, ನಮ್ಮ ಗ್ರ್ಯಾಂಡ್ ಫಾದರ್. ಇದು ಕ್ಯಾಮ್ರಾ. ಇದು ಸ್ಟ್ಯಾಂಡ್ಗೆ ಟ್ರೈಪಾಡ್ ತೋರಿಸಿದ್ನಲ್ಲ ಅವಾಗಲೇ, ಅದಕ್ಕೆ ಲಾಕ್. ಅದಕ್ಕೆ ಲಾಕು ಅದಕ್ಕೆ ಲೈಟಾಗಿ ಲೈಟಾಗಿ ಕುತ್ಕೊಳ್ಳೋದು. ಅವಾಗ ಆ ಕಾಲದಲ್ಲಿ ಮಾಡಿಸಿರೋದು. ಆ ಕಾಲದ ಬೆದರ್ ಬ್ಯಾಗ್ ಇದು. ಇಲ್ಲ, ಇದು ಬಟ್ಟೆನೇ, ಬಟ್ಟೆ ಇದು ಕ್ಯಾಲಿಕೋ ಅಂತ ಬರುತ್ತೆ. ಅಯ್ಯೋ ಇದು ಎಷ್ಟು ನಡೀದೆ ನೋಡಿ ಸರ್, ಆಪ್ಟಿಮಸ್ ಲಂಡನ್. ಆಪ್ಟಿಮಸ್ ಲಂಡನ್. ಹಾಂ ಲಂಡನ್ ಇದು? ಹೌದು ಸರ್ ಒಂದು ಮ್ಯೂಸಿಯಂ ಮಾಡಿ ಸರ್, ಅದಕ್ಕೆ ಮ್ಯೂಸಿಯಂ ಪೀಸ್. ಇದರಲ್ಲಿ ಇವಾಗ ತೋರಿಸ್ದೆ ನೋಡಿ, ಇದು 12x10 ಸೈಜ್ ಅಂತ ಇದು ಫಿಲ್ಮ್ 12x10. 12x10. ಓ ನಾವು 12x10 ಫೋಟೋ ಹಾಕೋದು. ಇವಾಗ ಒಂದು ತೋರಿಸಿದ್ನಲ್ಲ ದೊಡ್ಡದು, ಹೌದು ಹೌದು ಹೌದಾ, ಪ್ರಿಂಟರ್ ಇತ್ತು, ಪ್ರಿಂಟರ್ ಇತ್ತು. ಹಾಂ, ಆ ಸೈಜ್ ಫಿಲ್ಮ್ ಹಾಕ್ಬೋದು ಇದಕ್ಕೆ. ಹಾಂ ಹಾಂ ಹಾಂ, ದೊಡ್ಡ ಕ್ಯಾಮ್ರಾ, ದೊಡ್ಡ ಕ್ಯಾಮ್ರಾ. ಜಾಸ್ತಿ ಜನ ಕುತ್ಕೊಂಡು ಬೇಕು ಅಂದರೆ ಇದು. ಹೌದು ಹೌದು ಹೌದು. ಕಾಸ್ಟ್ಲಿ ಅದು ಬಂದು ಮಿನಿಮಮ್ 8x6 ಅಂತ ಸೈಜ್. ಅದು ಹಾಂ, ದೊಡ್ಡ ಫಿಲ್ಮ್ ಹಾಕೋಕ್ಕಾಗಲ್ಲ, ಲೋಡ್ ಮಾಡೋಕ್ಕಾಗಲ್ಲ. ಸೊ ಇದು 12x10. 12x10 ಮೇಡ್ ಇನ್ ಲಂಡನ್. ಓಕೆ, ಇದು ಎಷ್ಟು ವರ್ಷ ಹಳೇದು? ಇದು ನನಗೆ ತಿಳಿದಂಗೆ ಮೇ ಬಿ 100 ಇಯರ್ಸ್ ಆಗಿದೆ ಇದು. 100 ವರ್ಷ ಆಗುತ್ತೆ. ಹೌದು, 100 ಇಯರ್ಸ್ ಆಗಿದೆ. ಬಟ್ ಇಟ್ ಇಸ್ ಸ್ಟಿಲ್ ವರ್ಕಿಂಗ್ ಕಂಡೀಷನ್. ಸ್ಟಿಲ್ ವರ್ಕಿಂಗ್ ಕಂಡೀಷನು, ಬಟ್ ಇದು ಸಿಗೋದಿಲ್ಲ ನಿಮಗೆ. ಫಿಲ್ಮ್ ಇಲ್ಲ, ಫಿಲ್ಮ್ ಇಲ್ಲ, ಕ್ಯಾಮ್ರಾ ವರ್ಕಿಂಗ್ ಕಂಡೀಷನ್. ರಾ ಮೆಟೀರಿಯಲ್ಸ್ ಇಲ್ಲ. ಇದಕ್ಕೆ ಲಾಕ್ಸ್ ಇರುತ್ತೆ. ಈ ಲಾಕ್ಸ್ ಓಪನ್ ಮಾಡಬೇಕು. ಓಪನ್ 2 ಕಡೆ ಲಾಕ್ಸ್ ಇರುತ್ತೆ. ಓಪನ್ ಮಾಡಿದ್ರೆ ಈ ಲಿವರ್ ಓಪನ್ ಆಗುತ್ತೆ, ಇದು ಓಪನ್ ಆಗುತ್ತೆ. ಇದು ಬೇಸ್, ಇದು ಕ್ಯಾಮ್ರಾ ಬೇಸ್ಗೆ ಬರುತ್ತೆ. ಸೊ ಇದು ಬಂದಾಗ ಎಕ್ಸ್ಟೆನ್ಷನ್, ಇದು ಇಲ್ಲಿ ಲಾಕ್ ಆಗಿರುತ್ತೆ. ಇದು ಬೆಲ್ಲೋಸ್ಗೆ, ಏನು ಬೆಲ್ಲೋಸ್. ಸೊ ಇದು ಇಲ್ಲಿ ಬರುತ್ತೆ, ಓಪನಿಂಗ್ ಬೆಲ್ಲೋಸ್. ಸೊ ಇದು 12x10 ಸೈಜ್ಗೆ ತೆಗಿಬೋದು. ಇದು ಫಿಲಿಮ್. ಇದು ಲೆನ್ಸ್ ಬೇರೆ ಸರ್. ಇದಕ್ಕೆ ಲೆನ್ಸ್ ಬೇರೆ ಇದೆ. ಓಕೆ, ಇದು ಇದರದ್ದು ಟ್ರೈಪಾಡ್. ಇದು ಥ್ರೆಡೆಡ್ ಲೆನ್ಸ್ ಕ್ಯಾಪ್ ಕೊಡಿ ನೋಡೋಣ. ಪ್ಯೂರ್ ಲೆದರ್, ಸೂಪರ್. ಸೊ ಇದು ಟೈಟ್ ಮಾಡೋದು. ಇದು ಟೈಟ್ ಮಾಡಿ ಬೆಲ್ಲೋಸ್ ಓಪನ್ ಮಾಡಿದ್ರೆ ಇದು ಇಷ್ಟ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಟ್ರೈಪಾಡ್ ಮೇಲೆ ಇಟ್ಬಿಟ್ಟು ಗರ್ಜ್ ಅಂತ. ಹಾಂ, ಗರ್ಜ್ ಅಂದರೆ ಹೆಸರು ಅದು ಲೆನ್ಸ್ ಹೆಸರು ಗರ್ಜ್ ಅಂತ. ನಾವು ಕಾಲ್ಸ್ ಲೆನ್ಸ್ ಥರ ಗರ್ಜ್ ಲೆನ್ಸ್. ಇದು ಟ್ರೈಪಾಡ್. ಈ ಟ್ರೈಪಾಡ್ ಮೇಲ್ಗಡೆಗೆ ಇದೆ ಬೇಸು. ಇದ್ರ ಬೇಸ್ ಮೇಲೆ ಇದು ಕುಂತ್ಕೊಳ್ಳುತ್ತೆ. ಅದನ್ನು ಕುಡಿಯೋದು ಹಾಂ, ಇದು ಮೇಲೆ ಇದು ಕುಂತ್ಕೊಳ್ಳುತ್ತೆ. ಕೆಳಗಡೆ ಕುಂತ್ಕೊಳ್ಳುತ್ತೆ. ರಿವರ್ಸ್ ಬರಬೇಕು. ಹಾಂ, ಕುಂತ್ಕೊಳ್ಳುತ್ತೆ. ಇದಕ್ಕೆ ಅದನ್ನು ಥ್ರೆಡ್, ಇದು ಥ್ರೆಡ್. ಹಾಂ, ಟ್ರೈಪಾಡ್ ಬರುತ್ತೆ. ಇದ್ರ ಕೆಳಗಡೆಗೆ ಥ್ರೆಡ್ ಹಾಕಿ ಟೈಟ್ ಮಾಡಬೇಕು. ಇದನ್ನು ಇಷ್ಟ ಆದಮೇಲೆ ಇದು ನೆಕ್ಸ್ಟು ಪ್ರೊಸೆಸ್ಸು ಫೋಕಸಿಂಗಿಗೆ ಈ ಲಿವರ್ ಇರುತ್ತೆ. ಫೋಕಸ್ ಲಿವರ್ ಅದು? ಹೌದು. ಹಾಂ, ಅದು ಫೋಕಸ್ ಲಿವರ್. ಹೌದು. ಫಿಲಿಮ್ ಬರೋದು ಮುಂಚೆ ಗ್ಲಾಸ್ ನೆಗೆಟಿವ್ಸ್ ಬರೋದು.
ಗ್ಲಾಸಲ್ಲಿ ನೆಗೆಟಿವ್. ಗ್ಲಾಸಲ್ಲಿ ಬರೋದಾ? ಗ್ಲಾಸಲ್ಲಿ ಬರೋವು ನಾನು ನೋಡಿದ್ದೀನಿ. ಅದರ ಹತ್ರ ಇತ್ತು, ಬಟ್ ಈಗಿಲ್ಲ. ಎಲ್ಲ ಗ್ಲಾಸಲ್ಲಿ ಫಿಲಮೆಂಟ್ ಹಾಕ್ಬಿಟ್ಟು ಗ್ಲಾಸಲ್ಲೇ ನೆಗೆಟಿವ್. ನಿಮ್ಮ ಹತ್ರ ಮಾತ್ರ ಬೆಂಗಳೂರಲ್ಲಿ? ಹೌದು. ಈ ಕಾಲದ್ದು ಸಾರಿ ಇದನ್ನು ಕೂತ್ಕೊಂಡು ನೋಡೋಲ್ಲ. ಇದನ್ನ ಎತ್ಕೊಂಡು ಸೈಕಲಲ್ಲಿ ಅವಾಗ ಗಾಡಿಗಳಲ್ಲಿ ಓಡಾಡೋರು. ಅಲ್ಲಿ ಕರಿತಾರೆ ಅಲ್ಬೋದು, ಎಲ್ಲಿ ಕರೀತಾರೆ ಅಲ್ಲಿ ಹೋಗೋಣ. ಗರ್ಜನೆನ್ಸ್ ಹುಷಾರಾಗಿಟ್ಕೊಳ್ಳಿ. ಇದು ಅಪರ್ಚರ್, ಎಲ್ಲಿಗೆ ಬೇಕೋ ಲೈಟಿಂಗ್ ಕಂಟ್ರೋಲ್ ಮಾಡ್ಕೊಳ್ಬೋದು. ಫುಲ್ ಓಪನ್ ಆಗುತ್ತೆ. ಫುಲ್ ಲೈಟ್ ಡಿಮ್ ಇದ್ದಂಗೆಲ್ಲ ಓಪನ್ ಮಾಡಿದ್ರೆ ಸ್ವಲ್ಪ ಬ್ರೈಟ್ ಕವರ್ ಆಗುತ್ತೆ. ತುಂಬ ಬಿಸಿಲಿತ್ತು ಅಂದ್ಕೊಳ್ಳಿ ಮಧ್ಯಾಹ್ನ, ಆವಾಗ ಏನಾಗ್ತದೆ ಇದನ್ನು ಅಪರ್ಚರ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಲೈಟ್ ಕಟ್ ಆಗುತ್ತೆ. ಹೌದು. ಲೆನ್ಸ್ ಬಾಕ್ಸ್ ಬಾಕ್ಸರ್ ನೋಡಿ ಆಕ್ಫಾ ಕಂಪ್ನಿ ಬಂತು, ಆಮೇಲೆ ಆಕ್ಫಾ ಅಂತ ಫಸ್ಟು ಇದ್ದದ್ದು ಯಾವುದು ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಕೊಡಕ್ ಆದಮೇಲೆ ಆಕ್ಫಾ ಅಂತ ಬಂತು. ಆಕ್ಫಾ ಆದಮೇಲೆ ಗೆವರ್ಟು, ಇಲ್ಫೋರ್ಡು, ಆಮೇಲೆ ನಮ್ಮ ಇಂಡಿಯಾದಲ್ಲಿ ಹಿಂದೂಸ್ತಾನ್ ಫೋಟೋಗ್ರಫಿ ಇದು ಅಂತ ಇಕ್ವಿಪ್ಮೆಂಟ್ಸ್ ಅಂತ ಊಟಿದಲ್ಲಿ ಮಾಡಿದ್ರು. ಪೇಪರ್ಸ್ ಸಕ್ಸಸ್ ಆಗಿಲ್ಲ. ಓ ಹೌದಾ? ಲೆನ್ಸ್ ಕ್ಯಾಪ್ ನಿಮ್ಮ ಜೋಬಲ್ಲಿದೆ. ಹಾಂ, ಲೆನ್ಸ್ ಕ್ಯಾಪ್ ನಿಮ್ಮ ಜೋಬಲ್ಲಿದೆ. ಎಷ್ಟಿದೆ ಸರ್ ಕೆಲಸ. ಈಗ ಸುಮ್ಮನೆ ಇತ್ಕೊಂಬ ಡಿಜಿಟಲ್ ಟಚ್ ಅಂತ ಹೊಡಿದಾರೆ. ಫೀಲ್ಡ್ ಕ್ಯಾಮ್ರಾ ಹೋದ್ಮೇಲೆ ಓಲ್ಡ್ ಆದಮೇಲೆ ಇದರಲ್ಲಿ ನೋಡಿ ಸರ್ ನಿಮಗೆ ಇಷ್ಟು ದೊಡ್ಡದಿದ್ದ ಕ್ಯಾಮ್ರಾ ಇಷ್ಟ ಆಯ್ತು ಆಮೇಲೆ. ಹೌದು ಸರ್, ಇಲ್ಲಿ ನಿಂತ್ಕೊಳ್ಳಿ ಸರ್. ಈಗ ಬನ್ನಿ ಸರ್. ಕಂಟೆಲ್ಲ ಬಂದರು ಬರ್ತಾರೆ. ಚೆಕ್ ಶರ್ಟ್. ಹೌದು ಸರ್, ಹೌದು ಬಂದು ಚೆಕ್ ಶರ್ಟ್ ಬಂದರು. ಆಯ್ತಾ? ಯಾ. ಇದು ಫೋಕಸಿಂಗ್, ಇದು ಇಸ್ ಫೋಕಸಿಂಗ್. ಓಕೆ. ಆಮೇಲೆ ಇದಾದ ನಂತರ ಏನಾಯಿತು, ಫೋಕಸ್ ಮಾಡಿಬಿಟ್ಟು ಎಕ್ಸ್ಪೋಜರು ಎಕ್ಸ್ಪೋಜರ್ ಇದೆ ನೋಡಿ, ಇದು ಅಪರ್ಚರ್ ಕಟ್ ಮಾಡೋದು. ಅಪರ್ಚರ್ ಕಟ್ ಮಾಡೋದು ಇದು ದಿಸ್ ಒನ್. ಇದು ಶಟ್ರ್ ನೋಡಿ, ಶಟ್ರ್ ಓಪನ್ ಕ್ಲೋಸ್ ಅದು ಹಿಂಗೆ ಕ್ಲೋಸ್ ಮಾಡಿದ್ರೆ ಎಕ್ಸ್ಪೋಸ್ ಆಗ್ತದೆ. ಲಿವರ್ ಇದು ಅಷ್ಟೇ. ಆಮೇಲೆ ಬಟನ್ ಪ್ರೆಸ್ ಮಾಡಿ ನಂಬರ್ 2ಗೆ ಒಂದು ಎಕ್ಸ್ಪೋಸ್ ಆಯಿತು. 12 ತೆಗಿಬೋದು. ಇದು ಸ್ಕ್ವೇರ್ ರಿಫ್ಲೆಕ್ಟ್ ಕ್ಯಾಮ್ರಾಸ್ ಅಂತ. ಇದು ರೋಲಿ ಕಾರ್ಡ್. ಇದು ಮೇಡ್ ಇನ್ ಲಂಡನ್ನೇ. ಇದು ಜರ್ಮನ್ದು. ಜರ್ಮನಿದು. ಈ ಕ್ಯಾಮ್ರಾಸ್ ಬಂದಮೇಲೆ ಏನು ಸರ್, ಇದು ಜಪಾನ್ನವನು ಸ್ಟಾರ್ಟ್ ಮಾಡ್ದ. ಯಾರು? ಕೆನಾನಾ? ಜಪಾನ್ದು ಜಪಾನ್ನವ್ರು ಬಂದು ಇದನ್ನು ಮತ್ತೆ ಶುರು ಮಾಡ್ಕೊಂಡು ಟೆಕ್ನಾಲಜಿ ಮಾಡಿ ಏಷಿಕಾ ಕ್ಯಾಮ್ರಾಸು ಅದು ಇದು ಅಂಥವೆಲ್ಲ ಜಪಾನ್ನವ್ರು ಮಾಡಿದ್ರು. ಓ ಯಶಿಕಾ ಎಲ್ಲ ಬಿಟ್ರಲ್ಲ. ಏಷಿಕಾ ಇವಾಗ ಕೊನಿಕಾ ಅದು ಇದು ಎಲ್ಲ ಜಪಾನ್ನವ್ರು ಬಿಟ್ಟು ಬಿಡಿ ಕ್ಲೋಸ್ ಆಗಿದೆ. ಇದಾದ ನಂತರ ಏನಾಯಿತು, ಈ 35mm ಕ್ಯಾಮ್ರಾ ಅಂತ ಬಂತು. 35mm ಕ್ಯಾಮ್ರಾಸು ನೋಡಿ, ಈ ಟೈಪ್ ಇದೆ. ಈ ಟೈಪ್ ಇತ್ತು ಸರ್ ಕ್ಯಾಮ್ರಾ. ಅದರಲ್ಲಿ 36 ತೆಗಿಬೋದು. 36 ಫೋಟೋಸ್ ನಮ್ಮದು ರೋಲ್ ಫಿಲ್ಮ್ನ 36 ಫಿಲ್ಮ್ ತೆಗಿಬೋದಾಗಿ. ಇದಕ್ಕೆ 12ಕ್ಕೆ ಕ್ಲೋಸ್. ಮತ್ತು ಇನ್ನು ರೀಲೋಡ್ ಮಾಡಬೇಕು. ಈ ಮದುವೆ ಮನೆಗಳೆಲ್ಲ ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಹೋದಾಗ ಪ್ರತಿಯೊಂದು 12 ಆಗೋದ್ರ ಒಳಗಡೆ ಮತ್ತೆ ಲೋಡ್ ಮಾಡಿರಬೇಕು. ಅಷ್ಟರೊಳಗೆ ಅವ್ನು ತಾಳಿ ಕಟ್ಬಿಟ್ಟಿರ್ತಾನೆ. ಎಲ್ರಿ ಆ ಫೋಟೋನೇ ಇಲ್ವಲ್ಲ ಅಂತಾರೆ. ತಾಳಿ ಕಟ್ಟಿದ್ದಕ್ಕೆ ಸಾಕ್ಷಿನೇ ಇಲ್ಲ. ಅದಕ್ಕೆ ಆ ತಾಳಿ ಕಟ್ಟೋದು ಮುಂಚೆ ಒಂದು 2-3 ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ. ಎಲ್ಲ ಫಂಕ್ಷನ್ ನಡೀತದಲ್ಲ, ಒಂದೊಂದು ಏನೇನು ಪ್ರೋಗ್ರಾಮ್ಗಳು ಇರ್ತದೆ. ಆ ಸೀಕ್ವೆನ್ಸಸ್ ಎಲ್ಲ ಆದಮೇಲೆ ಏನಾಗ್ತದೆ, ಇರಿ ಸಹ ತಾಳಿ ಕಟ್ಟಬೇಕು, ಫಿಲ್ಮ್ ಆಗೋಗ್ಬಿಟ್ಟಿಂದ ಹಾಕೋಕ್ಕಾಗಲ್ಲ. ಮೂರ್ತಮಿರೋಗುತ್ತೆ. ಅಷ್ಟು ಒಳಗಡೆ ಏನಾಯಿತು, ಇದನ್ನು ಪ್ರಿಸರ್ವ್ ಮಾಡ್ಕೊಂಡು ಒಂದು 4-5 ಅಲ್ಲಿ ತಾಳಿ ಕಟ್ಟೋದು, ಅಲ್ಲಿ ಎಕ್ಸ್ಪೋಸ್ ಮಾಡಿಬಿಟ್ರೆ ಅದೊಂದು ಕನ್ಫರ್ಮ್. ಆಮೇಲೆ ಮತ್ತೆ ರೀಲೋಡ್ ಮಾಡಬೇಕು. ಹಿಂಗೂ ಮಾಡಿದ್ದಾರೆ ಎಷ್ಟೋ ಜನ. ಹಿಂಗೆ ಹಿಡ್ಕೊಂಡು ಅದ್ರ ಎದುರುಗಡೆನೇ ರೋಲ್ ಚೇಂಜ್ ಮಾಡಿದ್ದಾರೆ. ಈ 35mm ಪ್ರೋಸೆಸ್ ಬಂದಮೇಲೆ ಏನಾಗೋಯ್ತು, ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದು ಪಿರಿಯಡ್ ಆಗೋಯ್ತು. ಆವಾಗ ಏನಾಗೋಯ್ತು, ಈ ಕಲರ್ ಪ್ರೊಸೆಸಿಂಗ್ಗೆ ಬಂತು. ಕಲರ್ ಫಿಲ್ಮ್ ಯಾವಾಗ ಸ್ಟಾರ್ಟ್ ಆಯಿತು, ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂಡಸ್ಟ್ರಿ ಎಲ್ಲ ಕ್ಲೋಸ್. ಸ್ಟುಡಿಯೋ ಇಟ್ಟಿರೋರೆಲ್ಲ ಕ್ಲೋಸ್. ಯಾರು ಅದು ಇದು ಮಾಡಲಿಕ್ಕಾಗೋದಿಲ್ಲ. ಆಮೇಲೆ ಕಲರ್ ಫೋಟೋ ತೆಗಿಬೇಕು, ಕಲರ್ ಫಿಲ್ಮ್ ಹಾಕಿ ಅದು ಪ್ರೊಸೆಸಿಂಗ್ ಇನ್ನೊಂದು ಕಡೆ ಕೊಡ್ಬೇಕು ಲ್ಯಾಬ್ಗೆ.
ಅಲ್ಲಿ ಪ್ರಿಂಟ್ಔಟ್ ಎಲ್ಲ ಮಾಡಿಬಿಟ್ಟು ಕೊಡು. 1970ದಲ್ಲಿ ಕಲರ್ ಪ್ರೊಸೆಸಿಂಗ್ ಬಂತು, ಈಸ್ಟ್ಮನ್ ಕಲರ್ ಅಂತ. ಆಮೇಲೆ ಇದ್ರದ್ದು ಕೊಡದ್ದು ಆಗ್ಫಾದು ಜರ್ಮನ್ ಕೊನಿಕಾ ಆವಾಗಲೇ ಸ್ಟಾರ್ಟ್ ಮಾಡಿದ್ದು. ಅದು ಎಲ್ಲ ಕಡೆ ಕೊನಿಕಾ ಸ್ಟುಡಿಯೋ ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ ನೋಡಿ. ಹೌದು. ಪ್ರೋಸೆಸ್ ಮಾಡಿ ಲ್ಯಾಬ್ನಲ್ಲಿ ಕೊಟ್ಬಿಟ್ರೆ ಪ್ರಿಂಟ್ಔಟ್ ಮಾಡಿಕೊಡ್ತಾರೆ. ಕಸ್ಟಮರ್ ತಗೊಳ್ಳಪ್ಪ ಆಲ್ಬಮ್ ಮದುವೆದು. ತಾಳಿ ಕಟ್ಟರೋ ಫೋಟೋ ಇರುತ್ತೆ. ಇರುತ್ತೆ. ಏನು ಸರ್ ಇದು ಏನು ತಂದ್ಬಿಟ್ರು ಪೆಟ್ಟಿಗೆ? ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ದು ಇದು. ಹಾಂ. ಅವರು 4 ಜನ ಬ್ರದರ್ಸು. ನಮ್ಮ ಇವ್ರ ತಾತ 4 ಜನ ಬ್ರದರ್ಸು. ಅದರಲ್ಲಿ ಒಬ್ಬರು ವೈಲಿನಿಸ್ಟು, ಒಬ್ಬರು ಫ್ಲೂಟಿಸ್ಟು, ಒಬ್ಬರು ಫೋಟೋಗ್ರಫಿ, ಇನ್ನೊಬ್ಬರು ಏನಾಗಿದ್ರು ಡಾಕ್ಯುಮೆಂಟ್ಸ್ ಲಾಯರ್, ಇಲ್ಲಿ ಅಡ್ವೊಕೇಟ್ ಆ ಕಾಲದಲ್ಲಿ. ಸೊ ಒಬ್ರದ್ದು ಅದು ಬಂದಿದೆ, ಪಾರಂಪರಿಕವಾಗಿ ಇವಾಗ ಬಂದಿದೆ. ಇವಾಗ ಇದ್ರೊಂದೊಂದು ಸ್ಟ್ರಿಂಗ್ ಹಾಕ್ಬೇಕು ಇದಕ್ಕೆ, ಲಾಸ್ಟ್ ಸ್ಟ್ರಿಂಗು ಬರುತ್ತೆ. ನಾನು ವೈಲಿನಿಸ್ಟ್ ನಾನು. ಸರ್ ಬಟ್ ನೀವು ಕಾಸ್ಟ್ಯೂಮ್ ನೋಡಿ ಏನು ಬಟ್ಟೆನೇ ಸರ್? ಇಲ್ಲ, ಮೆಷಿನರೀಸ್ ಒಳಗಡೆ ಅಳವಡಿಸಿರೋದು. ಫಿಟ್ ಆಗಿರೋ. ಹೌದು. ಆವಾಗ ಏನಂತ ಬ್ಲಾಸ್ಟ್ ಆದಾಗ ಎಷ್ಟೋ ಜನ ಅಲ್ಲಿಂದ ಓಡ್ ಬರೋ ಒಳಗಡೆ ಇದು ಕುಸಿದೋಗ್ಬಿಟ್ಟು ಎಷ್ಟೋ ಜನ ಹೋಗಿದ್ದಾರೆ, ತುಂಬಾ ಜನ ಹೋಗಿದ್ದಾರೆ ಒಳಗಡೆನೆ. ಹೌದು. ಅದಕ್ಕೆ ಆಕ್ಚುಲ್ ಆಗಿ ಅವ್ರು ಒಳಗಡೆ ಹೋಗಿ ಅವ್ರ ಲೇಬರ್ ವರ್ಕ್ ಮುಗಿಸ್ಕೊಂಡು ಮೇಲೆ ಬರ್ತಾನೆ ಅನ್ನೋರ್ಗು ಅವ್ರಿಗೆ ಗ್ಯಾರಂಟಿ ಇರಲ್ಲ ಪಾಪ. ಥ್ಯಾಂಕ್ ಯು ಸರ್. ಏನು ಚಿಕ್ಕದಿದೆಯಲ್ಲ, ಯಾಕಿದು? ಇಲ್ಲ, ಇದು ಸ್ಟ್ಯಾಂಡರ್ಡ್ ಸೈಜ್. ಇದು ಈಗೆಲ್ಲ ದೊಡ್ಡದು ಬರುತ್ತೆ. ಅದು ಸೆಲ್ಲೋ ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಸೈಜ್. ಎಷ್ಟು ವರ್ಷ ಆಗಿದ್ದು? ಇದೆಲ್ಲ ಆಲ್ಮೋಸ್ಟ್ 50 ಇಯರ್ಸ್. ಇದು 100 ಇಯರ್ಸ್. ಇದು 100 ಇಯರ್ಸ್ ತಗೊಳ್ಳಿ ಸರ್. ಇದು ಬೋ. ಯಾಕೆ ಹೀಗೆ ಇರೋದು ಇದು? ಬೋ ಹೌದು. ಮುಂಚೆ ಇದು ಕುದುರೆ ಬಾಲಕ್ಕೆ ಬರೋದು, ಇವಾಗ ನೈಲಾನ್ದಲ್ಲಿ ಬರುತ್ತೆ. ನೈಲಾನ್ ಅಲ್ಲಿ ಬರುತ್ತೆ. ಇದು ಕುದುರೆ ಬಾಲ ನೈಲಾನ್. ಇದು ನೈಲಾನ್. ಕುದುರೆ ಬಾಲದ್ದು ಜವೆ ಅಂತಾರೆ. ಆ ಜವೆನ ರೋಸಿನ್ ಹಾಕಿದ್ರೆ, ಇದಕ್ಕೆ ರೋಸಿನ್ ಹಾಕಬೇಕು. ರೋಸಿನ್ ಹಾಕಿದ್ರೇ ಸೌಂಡ್ ಬರೋದು. ಈ ರೋಸಿನ್ ಹಾಕಿದಾಗ ಅದು ಕಿತ್ಕೊಂಡ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಕ್ರಮೇಣ ಮುಂದಕ್ಕೆ ಹೋಗ್ತಾ ಏನಾಯಿತು, ಡೆವಲಪ್ಮೆಂಟ್, ಅಪ್ಗ್ರೇಡೇಷನ್ಸ್. ಆವಾಗ ನೈಲಾನಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು. ಸರ್ ಒಂದ್ಸಲ ಹಿಂಗೆ ಮಾಡಲ್ಲ ಸರ್? ಒಂದು ಸುಮ್ಮನೆ ಗಣಪತಿದು ಒಂದನ್ನು ಇದು ಮಾಡಪ್ಪ. ಒಂದು ನಿಮಗೆ ಸುಮ್ಮನೆ ಗೊತ್ತಿತ್ತು ಸರ್. ಮಾಡಿ. ಇದು ಬೋ ತಂಬು ಹೀಗೆ ಇಟ್ಕೊಬೇಕು. ಇದು ಒಳಗಡೆ ತಂಬು ಹೋಗ್ಬೇಕು. ಇದು ಹೀಗಿರಬೇಕು. ಇದು ನೆಕ್ಕಲ್ಲಿಂದ ಅದು ಕೊಡ್ತೀನಿ. ಇದು ಏನು ಸರ್? ಇದು ಪೈನ್ ವುಡ್ಸು. ಪೈನ್ ವುಡ್. ಈಗ ಬರೋದಿಲ್ಲ. ಈಗೆಲ್ಲ ಇದು ಬಂದಿದೆ, ಡಿಜಿಟಲ್ಸ್ ಇದು ಬಂದ್ಬಿಟ್ಟಿದೆ. ಎಲ್ಲ ಒಳಗಡೆಗೆಲ್ಲ ಹಾಲೋ ಇರುತ್ತೆ. ಇದು ಆಗಲ್ಲ. ಇದು ಒಳಗಡೆಗೆ ಇಲ್ಲೊಂದು ಸೌಂಡ್ ಪೋಸ್ಟ್ ಇದೆ. ಆ ಸೌಂಡ್ ಪೋಸ್ಟ್ ಇದ್ರೆ ತೆಗೆದ್ರೆ ಸೌಂಡ್ ಬರಲ್ಲ.
ಇದು ಆ್ಯಕ್ಚುಲಾಗಿ ಫೋಟೋ ಫ್ಲಡ್ ಬಲ್ಬ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಕಾರಣ ಏನಂದರೆ ಮುಂಚೆ ಈ ಇದ್ರದ್ದು ಫಿಲ್ಮೆಂಟ್ ಇರೋ ಬಲ್ಬ್ಗಳು ಯೂಸ್ ಮಾಡ್ತಾಯಿದ್ರು. ಅದೇನಾಗ್ತದೆ ಒಂದು ಯೆಲ್ಲೋ ಟೋನು ಅದು ಇದು ಎಲ್ಲ ಬರೋದು. ಇದು ಫ್ಲಡ್ ಬಲ್ಬ್ ಹಾಕಿದ್ಮೇಲೆ ಏನಾಗ್ತದೆ ಈಕ್ವಲ್ ಬರುತ್ತೆ, ಲೈಟಿಂಗ್ ಈಕ್ವಲ್. ಆವಾಗ ಇದನ್ನು ಏನಾಗ್ತದೆ ಪ್ರಿಂಟ್ ನೆಗೆಟಿವ್ ತುಂಬ ಚೆನ್ನಾಗಿ ಬರುತ್ತೆ. ಫೋಟೋಗ್ರಫಿಗೆ ಅಂತ ಮಾಡಿಸಿರೋದು ಇದು ಫೋಟೋಗ್ರಫಿಗೋಸ್ಕರನೇ ಮಾಡಿಸಿರೋದು ಇದು. ಸೊ ನಾವು ಅಲ್ಲಿ ಹಾಕಿರೋದು ಅದೇ ನೋಡಿ ಸ್ನೇಹಿತರೆ, ಸೇಮ್ ಅಂದ್ರೆ ಜಾಸ್ತಿ ಬರುತ್ತೆ ಲೈಟು. ಹೌದು. ಲೈಟ್ ಸ್ಪ್ರೆಡ್ ಜಾಸ್ತಿ ಇರುತ್ತೆ. ಹೌದು. ಅದು ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಹೌದು. ಓಕೆ, ಇದು ಬರೀ ಒಂದು 2 ಪೀಸ್ ಇಟ್ಟಿದ್ದೆ ಇದು. ಸೂಪರ್ ಸೂಪರ್, ವೆರಿ ನೈಸ್. ಸೈಡ್ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಕಂಪ್ಲೀಟ್ ಈ ಡೂಮ್ ಲೈಟ್ಗಳೆಲ್ಲ ಹಾಕಿ ಲೈಟ್ ಪವರ್ ಬಂದಮೇಲೆ ಇದೇನಾಗುತ್ತೆ, ಒಂದು ಹಾಕಿದ್ರೆ ಸಾಕು ಮೂನ್ ಲೈಟ್ ತೆಗೆದು ನೋಡಿ ಬ್ಲರ್ ಎಷ್ಟು ಸರ್. ಆಮೇಲೆ ನೋಡಿ 10 hours ಲೈಟ್ ಇದೆ. ಹೌದು ಸರ್. 10 hours ಆದ್ಮೇಲೆ ಬಳಸಂಗಿಲ್ಲ. ಇಲ್ಲ. ಬಂದಿದೆ ನೋಡಿ ಅವರೇ, ಮೈಸೂರು ಲ್ಯಾಂಡ್ಸ್ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋರು. ಹೌದು ಸರ್, 10 hours. ಅದಕ್ಕೆ ಏನು ಮಾಡೋದು, ಇದು 10 hours ಆದಮೇಲೆ ಫಿಲ್ಮೆಂಟ್ ಬ್ರೇಕ್ ಆಗೋರುತ್ತೆ. ಅದಕ್ಕೆ ಎಕ್ಸ್ಪೋಸ್ ಮಾಡೋ ಟೈಮ್ನಲ್ಲಿ ಮಾತ್ರ 1 2 seconds 3 seconds ಹಾಕ್ಕೊಳ್ಳುತ್ತೆ. ಹಾಂ, ಮೊದಲು ಹಾಕಂಗಿಲ್ಲ. ಆಗ್ಬೋದು, ಬಟ್ ಲೈಫ್ ಇರೋದಿಲ್ಲ, ಲೈಫ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಉಳಿಸೋಕ್ಕೆ. ಹೌದು. ಓಕೆ, ಈಗ ಇದು ವರ್ಕಿಂಗ್ ಕಂಡೀಷನ್ ಪಕ್ಕಾ ಕಂಡೀಷನ್. ವಾವ್, ಹುಷಾರಾಗಿ ಇಟ್ಕೊಳ್ಳಿ. ಗಿಟಾರ್ ಸ್ಟ್ರಿಂಗ್ ಇದು. ಹಾಂ, ಇಲ್ಲ ವೈಲಿನ್ ಅಲ್ಲ, ವೈಲಿನ್ ಗಿಟಾರ್, ವೈಲಿನ್ ಸ್ಟ್ರಿಂಗ್. ಅದು ವೈಲಿನ್ ಸ್ಟ್ರಿಂಗ್ ಆಗ್ತಾರೆ ಈಗ. ಇದೆಲ್ಲ ಕಲ್ತಿದ್ದೀರಿ ಸ್ಟ್ರಿಂಗ್ ಹಾಕೋದು? ಹೌದು, ನಾನು RRK ಶಿವಮೂರ್ತಿ ಅವ್ರ ಹತ್ರ ಸ್ಟೂಡೆಂಟು. ಅವ್ರ ಹತ್ರ 16 ವರ್ಷ ನಾನು ಪಾಠ ಕಲಿತೆ. 16 ವರ್ಷ ವೈಲಿನ್ ಕಲ್ತಿದ್ದೆ? ಹೌದು, ಸಂಗೀತ ರತ್ನ, ಕರ್ನಾಟಕ ರತ್ನ ಅವರು. ನೆಹರು ಅವರು KGF ವಿಸಿಟ್ ಮಾಡಿರೋ ಫೋಟೋ. ಹೌದು ಸರ್. ಇದಿಷ್ಟು ನಿಮ್ಮ ತಾತ ಅವ್ರು ತೆಗ್ದಿರೋದೆ? ಹೌದು, ಎಲ್ಲ ಕಂಪ್ಲೀಟ್. ಅಂದರೆ ಅವ್ರ ಸ್ಟುಡಿಯೋದಿಂದ ಕರ್ಕೊಂಡು ಹೋಗೋರು ಬಂದು? ಹೌದು, ಕಸ್ಟಮರ್ ಕರ್ಕೊಂಡು ಹೋಗೋರು. ಅಲ್ಲಿ ಫೀಲ್ಡ್ ಕ್ಯಾಮ್ರಾದಲ್ಲಿ ಎಕ್ಸ್ಪೋಸ್ ಮಾಡಿಬಿಟ್ಟು ಮತ್ತೆ ಸ್ಟುಡಿಯೋಗೆ ತಗೊಂಬಂದು ಎಲ್ಲ ಡಾರ್ಕ್ ರೂಮ್ನಲ್ಲಿ ಪ್ರೊಸೆಸ್ ಮಾಡಬೇಕು ಇವೆಲ್ಲ ಲ್ಯಾಬ್ನಲ್ಲಿ. ಈಗ ಇದೇ ಪ್ರಿಂಟ್ ಆಗಿದೆಯಲ್ಲ, ಇದೇ ಸೈಜ್ ನೆಗೆಟಿವ್ ಹಾಕಿರ್ತಾರೆ? ಇದೇ ಸೈಜ್ ನೆಗೆಟಿವ್, ಸೇಮ್ ನೆಗೆಟಿವ್. ಇವಾಗ ಇದು ಹೇಳಿದ್ನಲ್ಲ 8x6 ಕ್ಯಾಮ್ರಾ ಅಂತ, ಈ ಕ್ಯಾಮ್ರಾದಲ್ಲಿ ಯೂಸ್ ಮಾಡ್ಬೋದು. ಇದು ಇದೇ ಸೈಜ್ ಫಿಲಿಮ್ ಹಾಕಿ. ಓಕೆ, ಆಫೀಸರ್ಸ್, ಬ್ರಿಟಿಷ್ ಆಫೀಸರ್ಸ್ ನೋಡಿ, ಮೈನ್ಸ್ ಒಳಗಡೆ ಈ ರೀತಿ ಲೇಬರರ್ಸು ಕಲ್ಲು ಬಂಡೆ ಇಲ್ಲಿ ಹೋಗಿ ಏನು ಮಾಡ್ತಾರೆ, ಅದು ಹೊಡೆದ್ಬಿಟ್ಟು ಇದು ಡೈನಮೈಟ್ ಇಡ್ತಾರೆ. ಅದಾದಮೇಲೆ ಆ ಡೈನಮೈಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಫುಲ್ ಲೆಂತ್ ಇರುತ್ತೆ ವೈರು, ಅಲ್ಲಿ ಡೈನಮೈಟ್ ಆ ವೈರ್ ಬಂದು ಇಲ್ಲಿ ಬಂದು ಟಚ್ ಆಗಿದ ತಕ್ಷಣ ಈ ಮ್ಯಾಗ್ನೆಟ್ಗೆ ಬ್ಲಾಸ್ಟ್ ಆಗ್ತದೆ ಈ ಕಲ್ಗಳೆಲ್ಲ. ಇವರು ಅಲ್ಲೇ ಅಷ್ಟೊತ್ತು ಸೇಫ್ಟಿಗೆ ಬಂದುಬಿಟ್ಟಿರ್ತಾರೆ. ಈ ಕಲ್ಗಳು ಇದರಲ್ಲೆಲ್ಲ ಕಲ್ಗಳು ಸ್ಟೋನ್ ಇದಿರುತ್ತೆ, ಗೋಲ್ಡ್. ಸರ್, ಬಟ್ ಇವ್ರು ಕಾಸ್ಟ್ಯೂಮ್ ನೋಡಿ, ಏನು ಬಟ್ಟೆನೇ ಇಲ್ಲ ಸರ್? ಇಲ್ಲ, ಪಾಪ ಅವರು ಅದೇ ಲೇಬರರ್ಸು, ಲಂಗೋಟಿ. ಹೌದು ಸರ್, ಏನು ಹಾಡುವುದು ಸರ್ ಅದು? ನೋಡಿ, ನಾನು ಹೇಳಿದ್ನಲ್ಲ, ಗೇಟ್ನಲ್ಲಿ ಇಳಿಯೋವಾಗ ಈ ಥರ ಬಕೆಟ್ ಇರ್ತದೆ, ಇದು ಒಳಗಡೆ ಹೋಗ್ತದೆ. ಮೆಷಿನರೀಸ್ ಒಳಗಡೆ ಅಳವಡಿಸಿರೋದು. ಹೌದು, ಅಂಡರ್ಗ್ರೌಂಡ್ ಇದು. ಹೌದು. ಅಂದರೆ ಮೇಲ್ಗಡೆ ಒಂದು 2 kilometers ಡೀಪಲ್ಲಿ. ಹೌದು. ಅದಾದ ನಂತರ ಸ್ಟೋನ್ ಆದಮೇಲೆ ಕಾರು ಮಾಡಿರೋದು ಟ್ರಾಲಿದಲ್ಲಿ ತಗೊಂಬರ್ತಾರೆ. ಒಳಗೆ ರೈಲು ಇಟ್ಕೊಂಡವ್ರೆ ಸರ್, ಒಳಗಡೆ ರೈಲು. ಹೌದು, ನೋಡಿ, ದಿಸ್ ಇಸ್ ಟನಲ್ ಒಳಗಡೆ ಇದು ಇದೆ ಟ್ರಾಲಿ. ಇದಕ್ಕೆ ಲೋಡ್ ಮಾಡಿಬಿಟ್ಟು ಮೇಲೆ ಲಿಫ್ಟ್ ಮಾಡಿಬಿಡ್ತಾರೆ ಮಿಲ್ಗೆ. ನೋಡಿ, ದಿಸ್ ಇಸ್ ಮೈನ್ಸ್ ಮೇಲೆ ಶಾಫ್ಟ್, ಸರ್ಫೇಟ್ನಲ್ಲಿ ಶಾಫ್ಟು. ಇದು ಮಿಲ್ಲು ಇಲ್ಲಿ ತಗೊಂಡೋಗಿ ಪ್ರೊಸೆಸ್ ಆಗುತ್ತೆ. ಹೌದು, ಚಿನ್ನದ ಎಲ್ಲ ಅಲ್ಲಿ ಪ್ರೊಸೆಸ್ ಆಗಿ ನೋಡಿ ಈ ರೀತಿ ಆ ಲಿಫ್ಟಿಂದ ಬಂದು ಇಳಿದ ಮೇಲೆ ಇದೇ ಜನರಲ್ ಎಲ್ರಿಗೂ ಇಲ್ಲೋರ್ಗೂ ಅಲ್ಲೋ ಮಾಡ್ತಾರೆ. ಇದಾದ ನಂತರ ಈ ಒಳಗಡೆ ಎಲ್ಲೆಲ್ಲಿ ಟನ್ನಲ್ಸ್ ಹೋಗಿರುತ್ತೆ ಅಲ್ಲಿ ಅಲ್ಲೋ ಮಾಡೋದಿಲ್ಲ, ಇಲ್ಲೋರ್ಗು ನೋಡ್ಬೋದು ನಾವು ಜನರಲ್. ಸೊ ನೀವು ಫುಲ್ ಒಳಗಡೆ ಹೋಗಿದ್ದೀರಿ? ಹೌದು, ಇದು ಒಳಗಡೆ ಅದು ನೋಡಿ. ಇಲ್ಲೊಬ್ಬ ಲೇಬರ್ ನೋಡಿ ಹೀಗಿರುತ್ತೆ ನೋಡಿ ಟನಲ್ಲು. ಸರ್, KGF ಯಾವ್ದಾದ್ರು ಟ್ರಾಜಿಡಿ ಆಗಿರೋ ಫೋಟೋ ತೆಗೆದಿಲ್ವಾ ನಿಮ್ಮ ತಾತ ಅವರು? ಲೈಕ್ ಹೊರಗಡೆ ಅಲ್ಲಿ ಏನಾಗಿದೆ,
KGF ಇದರಲ್ಲಿ ಸರೌಂಡಿಂಗ್ಸ್ ಇದರಲ್ಲಿ ಈ ಮೈನ್ಸ್ ಬ್ಲಾಸ್ಟ್ ಆಗುತ್ತೆ. ಆವಾಗ ಏನಂತ ಬ್ಲಾಸ್ಟ್ ಆದಾಗ ಎಷ್ಟೋ ಜನ ಅಲ್ಲಿಂದ ಓಡ್ ಬರೋ ಒಳಗಡೆ ಇದು ಕುಸಿದೋಗ್ಬಿಟ್ಟು ಎಷ್ಟೋ ಜನ ಹೋಗಿದ್ದಾರೆ. ಹೌದಾ? ಯಾಕಂದ್ರೆ ಓಡ್ ಬರೋರು ವೇಟ್ ಮಾಡೋಕ್ಕಾಗಲ್ಲ ಬೆಂಕಿ ಹಚ್ಚಕ್ಕೆ? ಇಲ್ಲ, ಇಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಏನಾಗ್ತದೆ, ಬೇರೆ ಕಡೆ ಸ್ವಲ್ಪ ಎಲ್ಲಾದರೂ ಇದಿತ್ತು ಅಂದರೆ ಅಲ್ಲಿಂದ ಅವ್ರ ತಲೆ ಮೇಲೆ ತುಂಬ ಜನ ಹೋಗಿದ್ದಾರೆ ಒಳಗಡೆನೆ. ಹೌದು, ಅದಕ್ಕೆ ಆ್ಯಕ್ಚುಲಾಗಿ ಅವ್ರು ಒಳಗಡೆ ಹೋಗಿ ಅವ್ರ ಲೇಬರ್ ವರ್ಕ್ ಮುಗಿಸ್ಕೊಂಡು ಮೇಲೆ ಬರ್ತಾನೆ ಅನ್ನೋವ್ರಿಗೆ ಅವ್ರಿಗೆ ಗ್ಯಾರಂಟಿ ಇರಲ್ಲ ಪಾಪ. ಅಷ್ಟು ರಿಸ್ಕಿನಲ್ಲಿ ಕೆಲಸ ಮಾಡೋರು ಗೋಲ್ಡ್ ತೆಗಿಯೋರು. ಯಾವಾಗ 1950s ಅಥವಾ ಯಾವಾಗಲೂ 1930s ದೊಡ್ಡ ಟ್ರಾಜಿಡಿ ಆಗ್ಬಿಟ್ಟಿದೆ ಅಂತಾರ? ಅದು 2-3 ಸಲ ಆಗಿತ್ತು. ಅದು ಕಾರಣ ಏನಂದರೆ ಈ ಭೂಮಿ ಶೇಕ್ ಆಗುತ್ತೆ, ಆವಾಗ ಏನಾಗ್ತದೆ ಇದಾಗುತ್ತೆ. ಅಲ್ಲಿ ಆ್ಯಕ್ಚುಲಾಗಿ ಈಗಲೂ ನಾವು ನೋಡ್ದಂಗೆ ಇವಾಗ ಸ್ವಲ್ಪ ಈ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಗಳು ಅದು ಇದು ಇವಾಗ ಆಗ್ತಾ ಇದೆ. ಅದಕ್ಕೆ ಮುಂಚೆ ನಮ್ಮ ಸರ್ವಿಸ್ನಲ್ಲಿ ನೋಡಿ ಎಲ್ಲ ಬರೀ ರೂಫ್ ಹಾಕೋದಕ್ಕೂ ಬಿಡ್ತಾ ಇರಲಿಲ್ಲ. ಇಲ್ಲ, ಆಗ್ತಾ ಇರಲಿಲ್ಲ. ಕಾರಣ ಏನಂದರೆ ಭೂಮಿ ಕುಸಿತದೆ, ಈ ರಿಸ್ಕ್ ಇತ್ತು ಅವಾಗ. ಶೀಟ್ ಹಾಕೊಂಡಿರ್ಬೇಕು. ಶೀಟು ಹೇಗಿತ್ತು KGF ಲೈಫ್ ಸರ್? ಅದು ಒಂದು ಏನಂದರೆ ಇದು ಬಾರ್ಡ್ರ್, ಅದು ಈ ಕಡೆ ಆಂಧ್ರ, ಈ ಕಡೆ ತಮಿಳ್ನಾಡು, ನಮ್ಮ ಕರ್ನಾಟಕ ಕೋಲಾರ ಜಿಲ್ಲೆ. ಇದೇನಾಗಿದೆ, ಅಲ್ಲಿ ಏನಾಗ್ತದೆ ಎಲ್ಲ ಭಾಷೆನೂ, ಈ 3 ಭಾಷೆನೂ ಬರುತ್ತೆ, ಎಲ್ರಿಗೂ ಬರುತ್ತೆ. ತೆಲುಗು, ಕನ್ನಡ, ತಮಿಳು. ಹೌದು. ಅದ್ರ ಜೊತೆಗೆ ಏನಾಗ್ತದೆ, 90% ಆಫ್ ದಿ ವರ್ಕರ್ಸು ಎಲ್ಲ ಈ ತಮಿಳ್ನಾಡಿನವರು. ಹೌದಾ? ಹೌದು. ತುಂಬ ಹಾರ್ಡ್ ವರ್ಕರ್ಸ್ ಪಾಪ ಅವರು, ತುಂಬ ಹಾರ್ಡ್ ವರ್ಕರ್ಸ್. ಈಗಲೂ ಮನೆಗಳೆಲ್ಲ ಅಷ್ಟೇ ಇದೆ, 10x10, 10x15 ಅಷ್ಟರಲ್ಲೇ ಇದ್ದಾರೆ. ಈಗಲೂ ಪಾಪ ಅವ್ರು ಸರ್ವೆ ಆಗಿರೋದು ಕಷ್ಟ. ಮೈನ್ಸ್ ಕ್ಲೋಸ್ ಮಾಡಿಬಿಟ್ಮೇಲೆ ಸಂಬಳ ಇಲ್ಲ, ವರ್ಕ್ ಇಲ್ಲ, ಏನಿಲ್ಲ, ಈ ರೀತಿ ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಪಾಪ. ಸ್ನೇಹಿತರೆ, ಆದ್ಮೇಲೆ ನಮಸ್ತೆ. ನೀವು ನೋಡ್ತಾ ಇರ್ಬೋದು, ಬಹಳನೇ ಹಳೆಯ ಕ್ಯಾಮ್ರಾಗಳ ಜೊತೆಗೆ ನಾವು ನಿಂತಿದ್ದೀವಿ. ನೋಡಿ, ನೀವು ನಾನು ನೋಡಿದ್ರೆ ಈಗ ನಿಮ್ಗೆ ಒಂದು ಸ್ವಲ್ಪ ಕಮೆಂಟ್ ಹಾಕಕ್ಕೆ ಒಳ್ಳೆ ಅವಕಾಶ ಇದೆ. ಯಾಕಂತಂದ್ರೆ ನೋಡಿ, ಎಷ್ಟು ದೊಡ್ಡ ಕ್ಯಾಮ್ರಾ ಹೊತ್ಕೊಂಡಿದ್ದೀನಿ. ಎಸ್, ನೀವು ನಂಬಲೇಬೇಕು ಸ್ನೇಹಿತರೆ, ಇದು ಕ್ಯಾಮ್ರಾ ಇದು ಸುಮಾರು 100 ವರ್ಷಗಳಿಗಿಂತಲೂ ಹಳೆಯ ಕ್ಯಾಮ್ರಾ. ಹೌದಾ ಸರ್? ಹೌದು ಸರ್, 100 ವರ್ಷಗಳಿಗಿಂತಲೂ ಹಳೆಯ ಕ್ಯಾಮ್ರಾ. ಅಂಡ್ ಸ್ನೇಹಿತರೆ, ಈ ಕ್ಯಾಮ್ರಾದ ಮಾಲೀಕರ ಹೆಸರು ಶ್ರೀ ಕಂಡೋಜಿರಾವ್ ಅಂತ ಹೇಳಿ. ಅವರು KGF ನಮ್ಮ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಇದೆಯಲ್ಲ, ಅಲ್ಲಿ ಸ್ಟುಡಿಯೋ ಇಟ್ಟಿರೋರು. ಕಂಡೋಜಿರಾವ್ ಅಂತ ಹೇಳಿ ಸ್ಟುಡಿಯೋ ಇಟ್ಟಿರೋರು. ಅಲ್ಲಿ KGF ನ ಮೈನ್ಸ್ ಅಂದ್ರೆ ಬ್ರಿಟಿಷ್ನವ್ರು ಇದ್ದ ಕಾಲದಲ್ಲೇ ಅಲ್ಲಿ ಸ್ಟುಡಿಯೋ ಇಟ್ಟಿರೋಂಥವ್ರು. KGF ನಾಗೆ ಬ್ರಿಟಿಷ್ ಆಫೀಸರ್ಸ್ ಬಂದಾಗ, ಸ್ಪೆಷಲ್ ಅಕೇಶನ್ಸ್, ಇವೆಂಟ್ಸ್ ಆದಾಗ ಫೋಟೋ ತೆಗಿತಾ ಇದ್ದವರು ಕಂಡೋಜಿರಾವ್ ಮತ್ತು ಆ ಫೋಟೋ ಸ್ಟುಡಿಯೋದವರು. ಅದೇ ಕ್ಯಾಮ್ರಾ ಇದು. ಇಟ್ ಇಸ್ ದ ಸೇಮ್ ಕ್ಯಾಮ್ರಾ. ಇಟ್ ಇಸ್ ದ ಸೇಮ್ ಕ್ಯಾಮ್ರಾ. 100 ವರ್ಷಗಳ ಹಿಂದಿನ ಕ್ಯಾಮ್ರಾ. ಮೇಡ್ ಇನ್ ಲಂಡನ್ ಇದು. ಮೇಡ್ ಇನ್ ಲಂಡನ್ ಮೇಲೆ ಹಾಕಿದೆ ನೋಡಿ, ಮೇಡ್ ಇನ್ ಲಂಡನ್ ಇದು. ಇಲ್ಲಿ ಹೌದು, ಮೇಡ್ ಇನ್ ಲಂಡನ್ ಕ್ಯಾಮ್ರಾ ಇದು. ಸೊ ಬಹಳನೇ ಅದ್ಭುತವಾಗಿ ಇದನ್ನ ಒಂದು ಮಾನ್ಯುಮೆಂಟ್ ತರ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಶ್ರೀನಿವಾಸ ರಾವ್ ಮತ್ತು ಮಾಧವರಾವ್ ಈ ಕುಟುಂಬ. ಶ್ರೀನಿವಾಸ ರಾವ್ ಅವರ ಮಗ ಮಾಧವರಾವ್ ಅವರು. ಸೊ ಈ ನೋಡಿ, ಅವ್ರ ಕೆಲವೊಂದು ಕ್ಯಾಮ್ರಾ ಇದೆ ಸರ್. ಅದು ಎಷ್ಟು ವರ್ಷ ಹಳೆದು? ಇದು 60 ವರ್ಷ ಆಗಿದೆ. ಅದು 60 ವರ್ಷ ಆಗಿದೆ. ಅದು ಶ್ರೀನಿವಾಸ ರಾವ್ ಅವರೇ ತಗೊಂಡಿದ್ದು. ಹೌದು. ಈ ಕ್ಯಾಮ್ರಾ ಎಷ್ಟು ವರ್ಷ ಆಗಿದೆ ಸರ್? ಇದನ್ನು 1970s. ಅಂದ್ರೆ ಇದು ಕೂಡ ಒಂದು 50 ವರ್ಷದ ಕ್ಯಾಮ್ರಾ. ಸೊ ಇದು 100 ವರ್ಷದ್ದು, ಅದು ಒಂದು 60-70 ವರ್ಷದ್ದು, ಇದೊಂದು 50 ವರ್ಷದ ಹಳೆ ಕ್ಯಾಮ್ರಾ. ಆ ಕಾಲದ KGF ನಲ್ಲಿ ಫೋಟೋ ತೆಗಿತಾ ಇದ್ದ ಕಥೆ ಏನು ಮತ್ತು KGF ನ ಬದುಕು ಹೇಗಿತ್ತು ಅಂತ ಹೇಳಿ ಕಣ್ಣಾರೆ ಕಂಡಂತವರು ನಮ್ಮ ಈ ಶ್ರೀನಿವಾಸರಾವ್ ಅವರು ಮತ್ತು ಇವರ ತಾತ ಖಂಡೋಜಿರಾವ್ ಅವರು. ಸರ್, ನಿಮ್ಮ ಕುಟುಂಬಕ್ಕೆ ಬಹಳ ಧನ್ಯವಾದ ಸರ್, ಈ ವಸ್ತುಗಳನ್ನ ಹೀಗೆ ವಿಶೇಷವಾಗಿ ಇಟ್ಕೊಂಡಿರೋದಕ್ಕೆ. ನಮಸ್ಕಾರ. ಎಸ್, ನಮಸ್ತೆ.
ಥ್ಯಾಂಕ್ಸ್ ಸರ್, ಭಾಳ ಥ್ಯಾಂಕ್ಸ್. ಥ್ಯಾಂಕ್ ಯು.